ವ್ಯಾಲ್ಯೂಯೇಷನ್ ಆಫ್ ಬಿಲ್ಡಿಂಗ್ಸ್. ಸೊ ವ್ಯಾಲ್ಯೂಯೇಷನ್ ಆಫ್ ಬಿಲ್ಡಿಂಗ್ಸ್ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಸೊ ನಾವು ವ್ಯಾಲ್ಯೂಯರ್ ಆಗಿ ಹೋಗ್ಬೇಕು ಅಂತಂದ್ರೆ ಐ ಶುಡ್ ಹ್ಯಾವ್ ದ ಸೌಂಡ್ ನಾಲೆಡ್ಜ್ ಆಫ್ ವ್ಯಾಲ್ಯೂಯೇಷನ್, ಸ್ಪೆಷಲಿ ಇನ್ ಬಿಲ್ಡಿಂಗ್ಸ್. ಸೊ ಬಿಲ್ಡಿಂಗ್ಸ್ ಬಗ್ಗೆ ನಮ್ಗೆ ಚೆನ್ನಾಗಿ ವ್ಯಾಲ್ಯೂಯೇಷನ್ ಮಾಡೋದು ಗೊತ್ತಿರ್ಬೇಕಾಗತ್ತೆ. ಗೊತ್ತಿದ್ರೆ ಒಂದು ವ್ಯಾಲ್ಯೂಯೇಷನ್ ರಿಪೋರ್ಟ್ ನ ಪ್ರೊಡ್ಯೂಸ್ ಮಾಡಬಹುದು. ಸೊ ದ ವ್ಯಾಲ್ಯೂಯೇಷನ್ ಟಾಪಿಕ್ ವಿಲ್ ಹೆಲ್ಪ್ ಯು ಟು ಬಿಕಮ್ ಟು ಬಿಲ್ಡ್ ದ ನಾಲೆಡ್ಜ್ ಆಫ್ valuing the buildings, and also it will be very useful. Suppose if you registered as a valuer in the any organization like institution of engineers, etc. So the valuation report, whatever reports of the valuating the property, that will be accepted by the agencies, so like government or private or limited companies or in the banks. So the customers or those who are approaching you to get the valuation report, that customers is utilizing the valuation report for the purpose of getting the loan from the banks or to mortgage their properties to the bank to get the financial assistance. Valuation report na kodlike namge arite barutte. ಆ ವ್ಯಾಲ್ಯೂಯೇಷನ್ ರಿಪೋರ್ಟ್ ಏನು ಕಸ್ಟಮರ್ ಅಥವಾ ನಮ್ಮ ಕ್ಲೈಂಟ್ ಏನ್ ಬಂದು ನಮ್ಮನ್ನ ಕೇಳ್ತಾರೆ, ಆ ವ್ಯಾಲ್ಯೂಯೇಷನ್ ಮಾಡ್ಕೊಡಿ ಅಂತ ಹೇಳಿ ಬಿಲ್ಡಿಂಗ್ ಪ್ರಾಪರ್ಟಿ ಬಗ್ಗೆ ವ್ಯಾಲ್ಯೂಯೇಷನ್ ರಿಪೋರ್ಟ್ ನ ಕೇಳ್ತಾರೆ. ಆ ಪ್ರಾಪರ್ಟಿ ಅವರು ಯುಟಿಲೈಸ್ ಮಾಡ್ಕೊಂತಾರೆ ಅದಕ್ಕೆ ಸಾಲ ತಗೊಳ್ಳಿಕ್ಕಾಗಿ ಬ್ಯಾಂಕ್ ನಿಂದ, ಮತ್ತೆ ಆ ಒಂದು ಪ್ರಾಪರ್ಟಿನ ಅಡ ಇಟ್ಟು ಆ ಒಂದು ಸಾಲ ಸವಲತ್ತುಗಳನ್ನ ಪಡ್ಕೊಳ್ಳಿಕ್ಕಾಗಿ ಬ್ಯಾಂಕ್ ಇಂದ. ಈ ತರದಲ್ಲಿ ಅವರ ಪ್ರಾಪರ್ಟಿ ವ್ಯಾಲ್ಯೂನ ಡಿಕ್ಲೇರ್ ಮಾಡ್ಕೊಳಕ್ಕಾಗಿ, ವರ್ತ್ ಆಫ್ ದಿ ಪ್ರಾಪರ್ಟಿನ ಡಿಕ್ಲೇರ್ ಮಾಡ್ಕೊಳಕ್ಕಾಗಿ. ಸೊ ಈ ತರ ಉದ್ದೇಶಗಳಿಗೆ ಅವರು ವ್ಯಾಲ್ಯೂಯೇಷನ್ ರಿಪೋರ್ಟ್ ಗಾಗಿ ಬರ್ತಾರೆ. ಅವರು ಪರ್ಪಸ್ ಏನಿರುತ್ತೆ, ವ್ಯಾಲ್ಯೂಯೇಷನ್ ಪರ್ಪಸ್, ಬೇಸ್ಡ್ ಆನ್ ದಟ್ ದೇ ಆರ್ ಗೋಯಿಂಗ್ ಟು ಸಬ್ಮಿಟ್ ಟು ದ ಅಥಾರಿಟಿ. So that authority they are going to identify through your registration number. ನಮ್ಮ ವ್ಯಾಲ್ಯೂಯೇಷನ್ ಅನ್ನ ತುಂಬಾ ಆಳವಾಗಿ ನಾವು ಅಧ್ಯಯನ ಮಾಡಬೇಕು. ವ್ಯಾಲ್ಯೂಯೇಷನ್ ಮಾಡುವಾಗ ಇವೆಲ್ಲ ನಾಲೆಡ್ಜ್ ಬೇಕಾಗತ್ತೆ. ಸ್ಕ್ರಾಪ್ ವ್ಯಾಲ್ಯೂ, ಸಾಲ್ವೇಜ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ, ಸೊ ಬುಕ್ ವ್ಯಾಲ್ಯೂ, ಸಿಂಕಿಂಗ್ ಫಂಡ್, ಇವೆಲ್ಲ ನಾವು ತಿಳ್ಕೊಳ್ಳಕ್ಕೆ ನಮ್ಗೆ ಬೇಕಾಗತ್ತೆ. ಅದರಿಂದ ಮತ್ತೆ ಕ್ಯಾಲ್ಕುಲೇಷನ್ ಆಫ್ ದಿ ಡಿಪ್ರಿಸಿಯೇಷನ್ ಬೈ ಡಿಫರೆಂಟ್ ಮೆಥಡ್ಸ್. ಸೊ ವ್ಯಾಲ್ಯೂಯೇಷನ್ ಮೆಥಡ್ಸ್ ಬೇರೆ, ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋ ಮೆಥಡ್ಸ್ ಬೇರೆ, ಇವೆರಡು ಮೆಥಡ್ ಬೇರೆ ಬೇರೆ. ಸೊ ವ್ಯಾಲ್ಯೂಯೇಷನ್ ಮಾಡುವಾಗ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಕೆ ಕೆಲವು ಮೆಥಡ್, ರೆಂಟಲ್ ವ್ಯಾಲ್ಯೂ ಬೇಸ್ಡ್ ಆನ್ ಪ್ಲಿಂತ್ ಏರಿಯಾ ಮೆಥಡ್, ರೆಂಟ್ ಫಿಕ್ಸೇಷನ್. ಒಂದು ಮನೆಗೆ, ಒಂದು ಸರ್ಕಾರಿ ಕಟ್ಟಡ ಇರ್ಬೋದು, ಪ್ರೈವೇಟ್ ಇರ್ಬೋದು, ಅದಕ್ಕೆ ಒಂದು ರೆಂಟ್ ಅನ್ನ ಫಿಕ್ಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಸೊ ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಆಫ್ ದಿ ಓಲ್ಡ್ ಬಿಲ್ಡಿಂಗ್ಸ್. ಸೊ ಹಳೆ ಬಿಲ್ಡಿಂಗ್ ಗಳಿದ್ದಾಗ ಅದ್ರದ್ದು ಒಂದು ವ್ಯಾಲ್ಯೂನ ಕಂಡುಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಸೊ ಇದರಲ್ಲಿ ನಾವು ಔಟ್ಕಮ್ ಏನ್ ಬರುತ್ತೆ, ಏನು ಫೈನಲ್ ಆಗಿ ಏನ್ ತಿಳ್ಕೊಂತೀವಿ ಅಂತಂದ್ರೆ, ಸೊ ನಾವು ಬಿಲ್ಡಿಂಗ್ ನ ವ್ಯಾಲ್ಯೂ ಮಾಡೋದನ್ನ ತಿಳ್ಕೊಂತೀವಿ. ಸೊ ಎವ್ಯಾಲ್ಯೂಯೇಟ್ ದ ವ್ಯಾಲ್ಯೂ ಆಫ್ ದಿ ಬಿಲ್ಡಿಂಗ್. ಸೊ ಫೈನಲಿ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಹೌ ವಿ ಹ್ಯಾವ್ ಟು ಎವ್ಯಾಲ್ಯೂಯೇಟ್ ದ ವ್ಯಾಲ್ಯೂ ಆಫ್ ದಿ ಬಿಲ್ಡಿಂಗ್. ಸೊ ಒಂದು ಬಿಲ್ಡಿಂಗ್ ತೋರಿಸಿದ್ರೆ ನಮ್ಗೆ ಇದು ಇಷ್ಟೇ ಬೆಲೆ ಬಾಳುತ್ತೆ ಅಂತ ಹೇಳಲಿಕ್ಕೆ ಗೊತ್ತಾಗತ್ತೆ ನಮ್ಗೆ, ನಾವು ಕಲಿತೀವಿ. ಅದು ಏನಾದ್ರು ಮೆಥಡ್ಸ್ ಇದೆಯಾ ವ್ಯಾಲ್ಯೂಯೇಷನ್ ಅಲ್ಲಿ, ಯಾಕಾಗಿ ಮಾಡ್ಬೇಕು, ಸೊ ಏನು ಇನ್ಫ್ಲೂಯೆನ್ಸ್ ಮಾಡುತ್ತೆ ವ್ಯಾಲ್ಯೂಯೇಷನ್ ಮಾಡುವಾಗ ನಾವು ಏನೆಲ್ಲ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡಬೇಕು, ಅದು ಅಂತ ಕರೆದಾಗ ಆಸ್ತಿ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅದನ್ನ ಪ್ರಾಪರ್ಟಿ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಸೊ ಇದೊಂದು ಪ್ರಾಪರ್ಟಿ, ಬಿಲ್ಡಿಂಗ್ ಪ್ರಾಪರ್ಟಿ. ಸೊ ಆಸ್ ಅ ಸಿವಿಲ್ ಇಂಜಿನಿಯರ್ ಐ ಆಮ್ ಕನ್ಸರ್ನ್ ಓನ್ಲಿ ವಿತ್ ದ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಕಟ್ಟಡಗಳಿಗೆ ಸಂಬಂಧಪಟ್ಟ ಒಂದು ವ್ಯಾಲ್ಯೂಯೇಷನ್ ಮಾಡಬಹುದೇ ಹೊರತು ವಾಹನಗಳ ವ್ಯಾಲ್ಯೂಯೇಷನ್ ಎಷ್ಟು ಬೆಲೆ ಬಾಳುತ್ತೆ ಅಂತ ಬರ್ಕೊಡಕ್ಕಾಗತ್ತಾ ಅಂತ ಕೇಳಿದ್ರೆ ಇಲ್ಲ. ಮತ್ತೆ ಇನ್ನೇನಾದ್ರೂ ಬೇರೆ ಮಿಷನರಿ ಯಾವ್ದಾದ್ರು ಇದೆ ನಮ್ಮಲ್ಲಿ, ಸೊ ಒಂದು ಯಾವ್ದೋ ಒಂದು ಇಂಡಸ್ಟ್ರಿಯಲ್ ಮಿಷನರಿ ಇದೆ, ಲೇತ್ ಇದೆ, ಕನ್ಸಿಸ್ಟೆನ್ಸಿ ಮಿಷನ್ ಇದೆ, ಅದೆಷ್ಟು ಬೆಲೆ ಬಾಳುತ್ತೆ ಅಂತ ಬರ್ಕೊಡ್ಬೋದ ಅಂದ್ರೆ ಇಲ್ಲ. ಇಂಡಸ್ಟ್ರಿ ಶೆಡ್ ಎಷ್ಟು ಬೆಲೆ ಬಾಳುತ್ತೆ ಅಂತ ಬರ್ಕೊಡ್ಬೋದು, ಎಷ್ಟು ದುಡ್ಡು ವ್ಯಾಲ್ಯೂ ಇದೆ ಇದಕ್ಕೆ, ವರ್ತ್ ಆಫ್ ದಿ ಪ್ರಾಪರ್ಟಿ ಎಷ್ಟಿದೆ, ಇದರದ್ದು ಬೆಲೆ ಎಷ್ಟು ಬಾಳುತ್ತೆ ಅಂತ ಹೇಳಿ ಬರ್ಕೊಡ್ಬೋದು. ಅದು ಹಳೇದಾಗಿರ್ಲಿ ಹೊಸದಾಗಿರ್ಲಿ ಬರ್ಕೊಡ್ಬೋದು. ಅದನ್ನ ವ್ಯಾಲ್ಯೂಯೇಷನ್ ಅಂತ ಹೇಳೋದು. ವ್ಯಾಲ್ಯೂ ಕಂಡುಹಿಡಿಯೋದನ್ನ ವ್ಯಾಲ್ಯೂಯೇಷನ್. ವ್ಯಾಲ್ಯೂ ಮಾಡೋದಕ್ಕಿಂತ ಮುಂಚೆ ನಾವು ಕೆಲವೆಲ್ಲ ಟರ್ಮಿನಾಲಜಿಗೆ ಎಕ್ಸ್ಪೋಸ್ ಆಗಬೇಕಾಗತ್ತೆ. ಸೊ ಬೇಸಿಕ್ ಐಡಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬಿಫೋರ್ ಎಂಟರಿಂಗ್ ಇನ್ ಟು ದ ರಿಯಲ್ ವ್ಯಾಲ್ಯೂಯೇಷನ್ ಆಫ್ ದಿ ಪ್ರಾಪರ್ಟಿ, ಸೊ ಐ ಹ್ಯಾವ್ ಟು ಎಕ್ಸ್ಪೋಸ್ ಸಮ್ ಟರ್ಮಿನಾಲಜಿ. ಫಾರ್ ಎಕ್ಸಾಂಪಲ್, ಸೊ ವ್ಯಾಲ್ಯೂ ಅಂದ್ರೆ ಏನು ಕೇಳೋದು, ಅದ್ರ ಮೌಲ್ಯ ಎಷ್ಟು ಅಂತ ಕೇಳ್ತೀವಲ್ಲ, ಅದನ್ನೇ ನಾವು ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಇದ್ರ ಮೌಲ್ಯ, ಇದ್ರ ಬೆಲೆ, ಸಮಾಜದಲ್ಲಿ ಜನಗಳು ಒಬ್ಬೊಬ್ರು ಒಂದೊಂದ್ ತರದಲ್ಲಿ ಬೆಲೆ ಕಟ್ತಾರೆ. ಸೊ ಒಬ್ರು ಈ ಒಂದು ಪ್ರಾಪರ್ಟಿ ನೋಡಿ ಇದು 1 crore ಬೆಲೆ ಬಾಳುತ್ತೆ ಅಂತ ಹೇಳ್ಬೋದು, ಇನ್ನೊಬ್ರು 50 ಲಕ್ಷ ಬೆಲೆ ಬಾಳುತ್ತೆ ಅಂತ ಹೇಳ್ಬೋದು. ಸೊ ಈ ತರದಲ್ಲಿ ಅವರು ಅನುಭವದ ಆಧಾರದ ಮೇಲೆ ಒಂದೊಂದು ಬೆಲೆ ಕಟ್ತಾರೆ. ಅದು ಕರೆಕ್ಟ್ ಮೆಥಡ್ ಅಲ್ಲ. ಸೊ ಸರಿಯಾದ ರೀತಿಯಲ್ಲಿ ನಿಖರವಾಗಿ ಬೆಲೆ ಕಟ್ಬೇಕು. ವ್ಯಾಲ್ಯೂಯರ್ ವಿ ಆರ್ ಗೋಯಿಂಗ್ ಥ್ರೂ ದ ಪ್ರೊಸೀಜರ್ಸ್ ಸೊ ಟು ಫಿಕ್ಸ್ ಅಪ್ ದ ರಿಯಲ್ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ. ಹಾಗಾಗಿ ವ್ಯಾಲ್ಯೂ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ವರ್ತ್ ಅಂತ, ವರ್ತ್ನೆಸ್ ಆಫ್ ದಿ ಮನಿ, ವಾಟ್ ವಿ ಆರ್ ಪೇಯಿಂಗ್ ಟು ಬೈ ಇಟ್, ದಟ್ ಈಸ್ ವಾಟ್ ಕಾಲ್ಡ್ ಆಸ್ ವ್ಯಾಲ್ಯೂ. ವ್ಯಾಲ್ಯೂ ಅನ್ನೋದು ನಾವು ಹಣ ಏನ್ ಕೊಡ್ತೀವಿ
ಆ ಹಣಕ್ಕೆ ಅದ್ರದ್ದು ಬೆಲೆ ನಮಗೆ ಸಮಾಧಾನಕರವಾಗಿರ್ಬೇಕು. ಇದು ಕೊಟ್ಟಿದ್ದು ಸಮಾಧಾನ ಇದೆಯಪ್ಪ, ಈ ಪ್ರಾಪರ್ಟಿಗೆ ಇಷ್ಟು ಕೊಟ್ಟಿದ್ದು ಕರೆಕ್ಟ್ ಇದೆ ಅಂತ ಹೇಳ್ಬೇಕು. ಅದನ್ನ ವರ್ತ್ನೆಸ್ ಅನ್ನೋದು. ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ವರ್ತ್ನೆಸ್ ಆಫ್ ದಿ ಪ್ರಾಪರ್ಟಿ. ಸೊ ಅಗೇನ್ಸ್ಟ್ ಟು ದ ಪೇಮೆಂಟ್ ವಿ ಮೇಡ್ ಟು ಬೈ ದ ಪ್ರಾಪರ್ಟಿ, ದಟ್ ಈಸ್ ವಾಟ್ ಕಾಲ್ಡ್ ಆಸ್ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ. ವಿ ಆರ್ ಗೋಯಿಂಗ್ ಟು ಫಿಕ್ಸ್ ದ ವ್ಯಾಲ್ಯೂ ಟು ದ ಪ್ರಾಪರ್ಟಿ. ಹೌದಪ್ಪ, ನಾವು ದುಡ್ಡು ಕೊಡೋದಕ್ಕೆ ಅದು ಸರಿಯಾದ ಬೆಲೆ ಅಂತ ಅನ್ನಿಸ್ಬೇಕು. ನಮ್ಗೆ ಹಣ ಏನ್ ಕೊಡ್ತೀವಿ ಅದು ಖರೀದಿ ಮಾಡೋಕೆ ಅದು ಇದು ಸರಿಯಾದ ಬೆಲೆ ಅಂತ ಅನ್ನಿಸ್ಬೇಕು. ಅದನ್ನ ನಾವು ವ್ಯಾಲ್ಯೂ ಅಂತ ಹೇಳ್ತೀವಿ. ಹೌದು, ಆದ್ರೆ ಆ ಬೆಲೆ ಫಿಕ್ಸ್ ಮಾಡೋದು ಹೇಗೆ, ಸರಿಯಾದ ಬೆಲೆಯನ್ನ ಫಿಕ್ಸ್ ಮಾಡೋದು ಹೇಗೆ? ಆದ್ರೆ ಆ ಪ್ರಾಪರ್ಟಿ ಬೆಲೆ ಫಿಕ್ಸ್ ಆಗುವಂತದ್ದು ಈ ಒಂದು ಪ್ರಾಪರ್ಟಿ ಎಲ್ಲಿದೆ? ಸಿಟಿಯಲ್ಲಿ ಇರ್ಬೋದು. ಆ ಸಿಟಿಯಲ್ಲಿ ಇದ್ರೆ ಎಲ್ಲಿ, ಯಾವ ಒಂದು ಮಾರ್ಗದಲ್ಲಿದೆ? ಮೇನ್ ರೋಡ್ ಅಲ್ಲಿ ಇದೆಯಾ, ಇಲ್ಲ ಇಂಟೀರಿಯರ್ ಅಲ್ಲಿ ಇದೆಯಾ, ಇಲ್ಲ ಸಿಟಿಗೆ ಹತ್ರದಲ್ಲಿ ಇದೆಯಾ, ಇಲ್ಲ ಬಿಸ್ನೆಸ್ ಪ್ಲೇಸ್ ಅಲ್ಲಿ ಇದೆಯಾ? ಸೊ ಎಲ್ಲಿದೆ ಇದ್ರ ಲೊಕೇಶನ್ ಅಲ್ಲಿ, ಇಲ್ಲ ಕಮರ್ಷಿಯಲ್ ಏರಿಯಾದಲ್ಲಿ ಇದೆಯಾ? ಸೊ ಇದಕ್ಕೆ ಬೆಲೆ ಜಾಸ್ತಿ ಬರ್ಬೇಕು ಅಂತಂದ್ರೆ ಕಮರ್ಷಿಯಲ್ ಏರಿಯಾದಲ್ಲಿ ಇದ್ರೆ ಹತ್ರ ಆಗುತ್ತೆ. ಬಸ್ ಸ್ಟ್ಯಾಂಡ್ ಅಥವಾ ಯುಟಿಲಿಟಿ ಏರ್ಪೋರ್ಟ್ಸ್ ಹತ್ರ ಇದ್ರೆ ಬೆಲೆ ಜಾಸ್ತಿ ಇರುತ್ತೆ. ರೈಲ್ವೆ ಸ್ಟೇಷನ್ ಹತ್ರ ಇದ್ರೆ ಬೆಲೆ ಜಾಸ್ತಿ ಇರುತ್ತೆ. ನಾವು ಅರ್ಥಕ್ವೇಕ್ ಝೋನ್ ಅಲ್ಲಿ ಇದ್ದೀವಿ, ಒಂದ್ ವೇಳೆ ಅರ್ಥಕ್ವೇಕ್ ಆದ್ರೂ ಆ ಬಿಲ್ಡಿಂಗ್ ಬಿದ್ದೋಗ್ಬಾರ್ದು. ಸೊ ಇಲ್ಲ ಅಂತಂದ್ರೆ ನಮ್ಮ ಒಂದು ಇನ್ನು ಕಟ್ಟಿರುವಂತ ಬಿಲ್ಡಿಂಗ್ ನ ಇದು ಮಾರಾಟಕ್ಕೆ ಇಟ್ಟಿದ್ದಾರೆ, ಆದ್ರೆ ಈ ಬಿಲ್ಡಿಂಗ್ ಬಿಟ್ಟರು ಬೇರೆ ಎಲ್ಲೂ ಬಿಲ್ಡಿಂಗೇ ಸಿಗಲ್ಲ, ಈ ತರದ ಬಿಲ್ಡಿಂಗು ಅಥವಾ ಲೊಕೇಶನ್ ಸಿಗಲ್ಲ. ಇದಕ್ಕೆ ಎಷ್ಟು ದುಡ್ಡಾದ್ರೂ ನಾವು ಖರೀದಿ ಮಾಡ್ಬೇಕು ಅಂತ ಅನಿಸ್ಬೇಕು. ಆಗ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಲೊಕೇಶನ್ ಇರುವಂತ ಲೊಕೇಶನ್ ಚೆನ್ನಾಗಿದೆ, ಕನ್ಸ್ಟ್ರಕ್ಷನ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಅನ್ನೋದಾದ್ರೆ ಇದಕ್ಕೆ ಬೆಲೆ ಜಾಸ್ತಿ ಬರುತ್ತೆ. ಸೊ ಇಲ್ಲ ಅಂತ ಅಂದ್ರೆ ಈ ತರದ ಬಿಲ್ಡಿಂಗ್ಗಳು ಇನ್ನೂ ಆ ಒಂದು ಪ್ರದೇಶದಲ್ಲಿ 7-8 ಬಿಲ್ಡಿಂಗ್ ಇದೆ ಅಥವಾ 10 ಬಿಲ್ಡಿಂಗ್ ಇದೆ, ಸಫಿಶಿಯಂಟ್ ಬಿಲ್ಡಿಂಗ್ಸ್ ಮಾರ್ಕೆಟ್ ಅಲ್ಲಿ ಇದಾವೆ, ಮಾರಾಟಕ್ಕೆ ಇದಾವೆ ಅಂತ ಅಂದಾಗ ಕಡಿಮೆ ಕೇಳ್ತಾರೆ ಯಾರು ತಗೊಳ್ಳುವಂತವ್ರು. ಹಾಗಾಗಿ ವ್ಯಾಲ್ಯೂ ಅನ್ನೋದು ಸೊ ಡಿಪೆಂಡ್ಸ್ ಆನ್ ದ ಸ್ಕೇರ್ಸಿಟಿ. ಸ್ಕೇರ್ಸಿಟಿ ಅಂದ್ರೆ ಎಷ್ಟು ಡಿಮಾಂಡ್ ಇದೆ, ಎಷ್ಟು ಪ್ರಾಜೆಕ್ಟ್ಸ್ ಸೇಲ್ಗಿದೆ. ಸೊ ಅದರಿಂದ ಪ್ರಾಜೆಕ್ಟ್ಸ್ ಯಾವ್ದು, ಈ ತರದ ಪ್ರಾಜೆಕ್ಟ್ಸ್ ಯಾವ್ದು ಆಗ್ಲಿಲ್ಲ, ಇದು ಯುನಿಕ್ ಪ್ರಾಜೆಕ್ಟ್ ಇದು. ಸೊ ಈ ಪ್ರಾಜೆಕ್ಟ್ ನ ಬೈ ಮಾಡಿದ್ರೆ ನಮ್ಗೆ ಒಂದು ಜಾಸ್ತಿ ದುಡ್ಡು ಕೊಟ್ರು ಬೈ ಮಾಡಿದ್ರು ನಮ್ಗೆ ಖುಷಿ ಅನ್ಸುತ್ತೆ ಅಂತ ಅಂದಾಗ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಈ ತರದ ಪ್ರಾಜೆಕ್ಟ್ಗಳು ಬೇಕಾದಷ್ಟಿದೆ ಮಾರ್ಕೆಟ್ ಅಲ್ಲಿ ಅಂತ ಅಂದಾಗ ವ್ಯಾಲ್ಯೂ ಸಹಜವಾಗಿ ಕಡಿಮೆ ಆಗುತ್ತೆ. ಸೊ ಅದರಿಂದ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಡಿಪೆಂಡ್ಸ್ ಆನ್ ದ ಯುಟಿಲಿಟಿ ಆಸ್ಪೆಕ್ಟ್ಸ್. ದ ಯುಟಿಲಿಟಿ ಅಂತ ಅಂದ್ರೆ ದ ಫಂಕ್ಷನ್ಸ್ ಆಫ್ ಎ ಬಿಲ್ಡಿಂಗ್. ಸೊ ಸರಿಯಾದ ರೀತಿಯಲ್ಲಿ ನಾವು ಸ್ಪೇಸ್ ವೇಸ್ಟ್ ಆಗದಾಗೆ ಆ ಬಿಲ್ಡಿಂಗ್ ನ ಕಟ್ಟಿರುವಂತದ್ದು. ಸೊ ಮತ್ತೆ ಸ್ಕೇರ್ಸಿಟಿ ಅಂದ್ರೆ ಆ ತರದೇ ಪ್ರಾಜೆಕ್ಟ್ಸ್ ಇಲ್ಲೂ ಸಿಗದೇನೆ ಇರುವಂತದ್ದು. ಆ ಏರಿಯಾದಲ್ಲಿ ಇದು ಬಿಟ್ರೆ ಇನ್ನೆಲ್ಲೂ ತಗೊಳಕ್ ಆಗಲ್ಲ, ಇದು ಇದೇ ಇಂಪಾರ್ಟೆಂಟ್ ಏರಿಯಾ, ಈ ಲೊಕೇಶನ್ ಇಂಪಾರ್ಟೆಂಟ್ ಅಂತ ಅನಿಸ್ಬೇಕು. ಅದ್ ಲೊಕೇಶನ್ ಇಂಪಾರ್ಟೆಂಟ್, ಕನ್ಸ್ಟ್ರಕ್ಷನ್ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡಿರ್ಬೇಕು. ಈ ತರದೆಲ್ಲ ಚೆನ್ನಾಗಿತ್ತು ಅಂತ ಅಂದ್ರೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಪ್ರಾಪರ್ಟಿಗೆ. ಇಲ್ಲ ಈ ತರದ ಸಿಮಿಲರ್ ಪ್ರಾಜೆಕ್ಟ್ಸ್ ನಮ್ಮ ಹತ್ರ ಇದಾವೆ, ಈಗ ಆಲ್ರೆಡಿ ಇದಾವೆ, ಈ ತರದ ಒಂದು ಪ್ರಾಜೆಕ್ಟ್ಸ್ ಬೇಕಾದಷ್ಟಿದೆ. ಸೊ ಇವರು ಓನರ್ ಜಾಸ್ತಿ ಹೇಳ್ತಿದ್ದಾರೆ ಅಥವಾ ಯಾರು ಬಿಲ್ಡರ್ ಇದಾರೆ ಅವ್ರು ಜಾಸ್ತಿ ಹೇಳ್ತಾ ಇದಾರೆ ಮಾರ್ಕೆಟ್ ಅಲ್ಲಿ, ನಾವು ಖರೀದಿ ಮಾಡಕ್ಕೆ ಅಷ್ಟು ಬೇಡ, ಇನ್ನೂ ಕಡಿಮೆ ಕೇಳೋಣ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅವ್ರು ಬಿಟ್ರೆ ಇನ್ನೊಂದು ಪ್ರಾಜೆಕ್ಟ್ ಬೈ ಮಾಡ್ಬೋದು ನಾವು. ಆತರ ಇದ್ದಾಗ ವ್ಯಾಲ್ಯೂ ಕಡಿಮೆ ಆಗ್ತದೆ. ಸೊ ಅದರಿಂದ ಸೊ ನಮಗೆ ವರ್ತ್ನೆಸ್ ಅನ್ನೋದು ಪದದ ಅರ್ಥ ನಾವು ದುಡ್ಡು ಕೊಟ್ಟಿರೋದಕ್ಕೆ ಸಮಾಧಾನ ತಂದ್ಕೊಡ್ಬೇಕು. ಇದಕ್ಕೆ ಖರೀದಿ ಮಾಡಿದ್ರೆ ಸರಿಯಪ್ಪ ನಾವು ಹಣ ಕೊಟ್ಟಿದ್ದಕ್ಕೆ ಇದ್ರದ್ದು ಬೆಲೆ ಸರಿ ಇದೆ ಅಂತ ಅನಿಸ್ಬೇಕು ನಮ್ಗೆ. ಅದು ಅನ್ಸೋದು ಯಾವಾಗ ಅಂತ ಅಂದ್ರೆ ಸೊ ಯುಟಿಲಿಟಿ ಆಸ್ಪೆಕ್ಟ್ಸ್ ಅಲ್ಲಿ, ಲೊಕೇಶನ್ ಮೇಲೆ, ಸ್ಕೇರ್ಸಿಟಿ ಆಫ್ ದಿ ಪ್ರಾಜೆಕ್ಟ್ ಅಥವಾ ಪ್ರಾಡಕ್ಟ್. ನಮ್ಗೆ ಆ ತರದ್ದು ಸಿಗೋದಿಲ್ಲ ಪ್ರಾಜೆಕ್ಟ್, ಈ ತರದ್ದು ಬಿಟ್ರೆ ಏನ್ ಸಿಗಲ್ಲ, ಈ ತರದ್ದು ಕನ್ಸ್ಟ್ರಕ್ಷನ್ ಅನ್ನೋದು ಇರ್ಬೇಕು. ಕನ್ಸ್ಟ್ರಕ್ಷನ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಅನ್ನೋದಕ್ಕೆ ಅವ್ರಿಗೆ ಗೊತ್ತಾಗ್ಬೇಕು. ಸೊ ಈ ತರದ್ದೆಲ್ಲ ಇದ್ರೆ ನಮ್ಗೆ ವರ್ತ್ ಅನ್ಸುತ್ತೆ. ಅದನ್ನ ನಾವು ವ್ಯಾಲ್ಯೂ ಅಂತ ಹೇಳ್ತೀವಿ. ವ್ಯಾಲ್ಯೂ ಮೀನ್ಸ್ ವರ್ತ್ನೆಸ್ ಟು ದ ಮನಿ ಗಿವನ್ ಟು ಬೈ ದ ಪ್ರಾಪರ್ಟಿ. ದಟ್ ಇಸ್ ವಾಟ್ ಯು ಕಾಲ್ಡ್ ಆಸ್ ವ್ಯಾಲ್ಯೂ. ಸೊ ಅದನ್ನ ಮೌಲ್ಯ, ಕನ್ನಡದಲ್ಲಿ ಮೌಲ್ಯ ಅಂತ ಹೇಳ್ತಾರೆ. ಸೊ ವ್ಯಾಲ್ಯೂಯೇಷನ್ ಹೆಂಗ್ ಮಾಡೋದು ಅಂದ್ರೆ, ವ್ಯಾಲ್ಯೂಯೇಷನ್ ಅಂದ್ರೆ ಏನು ಅಂತ ಅಂದ್ರೆ, ಸೊ ವ್ಯಾಲ್ಯೂ ಅಂತ ಅಂದ್ರೆ ವರ್ತ್ನೆಸ್, ಅದನ್ನ ಕಂಡುಹಿಡಿಯೋದು ಹೇಗೆ ಅಂತ ನಾವು ಓದೋದಕ್ಕೆ ವ್ಯಾಲ್ಯೂಯೇಷನ್ ಅಂತ. ಸೊ ವ್ಯಾಲ್ಯೂಯೇಷನ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಆರ್ಟ್ ಆಫ್ ಅಸೈನಿಂಗ್ ದ ಪ್ರೆಸೆಂಟ್ ಫೇರ್ ವ್ಯಾಲ್ಯೂ, ನಿಖರವಾದ ಬೆಲೆ. ಫೇರ್ ವ್ಯಾಲ್ಯೂ ಮೀನ್ಸ್ ನಿಖರವಾದ ಬೆಲೆ. ನಿಖರವಾದ ಬೆಲೆಯನ್ನ ಕಟ್ಟೋದಿಕ್ಕೆ, ಅದಕ್ಕೆ ಕಂಡುಹಿಡಿಲಿಕ್ಕೆ ಆ ಪ್ರಾಪರ್ಟಿನ ಆ ವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಸೊ ವ್ಯಾಲ್ಯೂಯೇಷನ್ ಇಸ್ ದ ಆರ್ಟ್ ಆಫ್ ಅಸೈನಿಂಗ್ ದ ಪ್ರೆಸೆಂಟ್ ಫೇರ್ ವ್ಯಾಲ್ಯೂ ಆಫ್ ಎ ಪ್ರಾಪರ್ಟಿ ಇಸ್ ನೋನ್ ಎಸ್ ವ್ಯಾಲ್ಯೂಯೇಷನ್. ಸೊ ಇದನ್ನಲ್ಲಿ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡುವಾಗ, ಫೇರ್ ವ್ಯಾಲ್ಯೂನ ನಾವು ಕಂಡುಹಿಡಿಯುವಾಗ, ಸೊ ಈ ಪ್ರಾಪರ್ಟಿ ಫೇರ್ ವ್ಯಾಲ್ಯೂ ಕಂಡುಹಿಡಿಯುವಾಗ ಸೊ ಈ ಬೆಲೆಯಲ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ. ಬೆಲೆಯಲ್ಲಿ ಫ್ಲಕ್ಚುಯೇಷನ್ಸ್ ಇದ್ದು ಇವತ್ತು ಹೇಳಿದ್ದು ನಾಳೆ ಇಲ್ದೇನೆ ಇರ್ಬೋದು, ನಾಳೆ ಬೆಲೆ ಕಟ್ಟಿದ್ದು ನಾಡಿದ್ದು ಇಲ್ದೇನೆ ಇರ್ಬೋದು, ಅಥವಾ ನಾಳೆ ಇವತ್ತು ಬೆಲೆ ಏನ್ ಹೇಳ್ತೀವಿ ಇದಕ್ಕೆ, ಈ ಪ್ರಾಜೆಕ್ಟ್. ಫಾರ್ ಎಕ್ಸಾಂಪಲ್, ಸಪೋಸ್ ಇಫ್ ಯು ಕೋಟ್ 1 crore rupees ಫಾರ್ ದಿಸ್ ಪ್ರಾಜೆಕ್ಟ್, ಸೊ ಟುಮಾರೋ ಆರ್ ದ ನೆಕ್ಸ್ಟ್ ವೀಕ್ it may be 80 lakhs. So or otherwise it may be 1.2 crores. So based on this so many criteria like so utility aspects, so scarcity, location, no construction standards, so based on that. So ಅದರಿಂದ ನಾವು ಟೈಮ್ ಆದಂಗೆ, ಟೈಮ್ ಹೋದಾಗೆ ಸೊ ಇದ್ರದ್ದು ಕಾಸ್ಟ್ ವ್ಯತ್ಯಾಸ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಇಲ್ಲ ಈ ತರದ್ದೇ ಇನ್ನೊಂದು ಪ್ರಾಜೆಕ್ಟ್ ಫೈನಲ್ ಮಾಡ್ಕೊಂಡು ಮಾರ್ಕೆಟ್ ಬಂದಿರ್ಬೋದು, ಸೊ ಅದನ್ನ ಮಾರ್ಕೆಟ್ ಅಲ್ಲಿ ಇಟ್ಟಿರ್ತಾರೆ, ಅವಾಗ ಈ ಪ್ರಾಜೆಕ್ಟ್ ಗೆ ಡಿಮಾಂಡ್ ಕಮ್ಮಿ ಆಗ್ಬೋದು. ಅದರಿಂದ ಮಾರ್ಕೆಟ್ ವ್ಯಾಲ್ಯೂ ಇಲ್ಲ ಜಾಸ್ತಿ ಆಗುತ್ತೆ ಇಲ್ಲ ಕಡಿಮೆ ಆಗುತ್ತೆ, ಬೇಸ್ಡ್ ಆನ್ ದಿ ಟೈಮ್, ಡಿಪೆಂಡ್ಸ್ ಆನ್ ದಿ
ಟೈಮ್. ಅದರಿಂದ ವ್ಯಾಲ್ಯೂಯೇಷನ್ ಗೆ ಸೊ ಟೈಮ್ ಇಸ್ ಎಸೆನ್ಸ್. ಟೈಮೇ ಇಂಪಾರ್ಟೆಂಟ್. ಕನ್ಸ್ಟ್ರಕ್ಷನ್ ಆಗಿ 1 year ಆದ್ಮೇಲೆ ಬೆಲೆ ಕಟ್ತಾ ಇದ್ದೀರಾ, ಕನ್ಸ್ಟ್ರಕ್ಷನ್ ಆಗಿ 10 ವರ್ಷ ಆದ್ಮೇಲೆ ಇದ್ರದ್ದು ಬೆಲೆ ಕಟ್ಟಿ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರಾ, ಇಲ್ಲ ಕನ್ಸ್ಟ್ರಕ್ಷನ್ ಆದ ತಕ್ಷಣ ಇದ್ರ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರಾ? ಆಫ್ ದಿ ಪ್ರಾಪರ್ಟಿ ಡಿಪೆಂಡ್ ಆಗುತ್ತೆ. ಕಾಸ್ಟ್ ಅಂದ್ರೆ ಏನು ಅಂತ ಕೇಳ್ತಾರೆ. ಕಾಸ್ಟ್ ಅಂತ ಅಂದ್ರೆ ಸೊ ನಾವು ಈ ಒಂದು ಸೈಟ್ ಅಲ್ಲಿ ಸಿನ್ಸ್ ಫ್ರಮ್ ಕ್ಲಿಯರೆನ್ಸ್ ಆಫ್ ದಿ ಕ್ಲೀನಿಂಗ್ ಆಫ್ ದಿ ಸೈಟ್ ಟು ದ ಇನಾಗ್ರೇಷನ್ ಆಫ್ ದಿ ಪ್ರಾಜೆಕ್ಟ್. ಸೊ ನಾವು ಸೈಟ್ ಕ್ಲೀನ್ ಮಾಡ್ಕೊಂಡು ಪ್ರಾಜೆಕ್ಟ್ ನ ಇನಾಗ್ರೇಟ್ ಮಾಡ್ತೀವಲ್ಲ, ಅಲ್ಲಿ ತನಕ ಸೈಟ್ ಮಾರ್ಕಿಂಗು, ಕನ್ಸ್ಟ್ರಕ್ಷನ್ ಆಫ್ ದಿ ಫೌಂಡೇಶನ್, ಆಮೇಲೆ ಗೋಡೆಗಳು ಕಟ್ಟುವಂಥದ್ದು, ಸ್ಲಾಬ್ ಹಾಕುವಂಥದ್ದು, ರೂಫ್ ಸ್ಲಾಬ್ ಪ್ಲಾಸ್ಟರಿಂಗ್ ಮಾಡುವಂಥದ್ದು, ಪೇಂಟ್ ಮಾಡುವಂಥದ್ದು, ಸೊ ಆಮೇಲೆ ಗೃಹ ಪ್ರವೇಶ ಮಾಡೋ ಅಲ್ಲಿ ತನಕನೂ ಸಹಿತ ನಾವು ಏನು ಡೇ ಟು ಡೇ ಖರ್ಚಾಗತ್ತೆ, ಹಣನ ಬರೆದಿಟ್ಕೊಂಡಿರ್ತೀವಿ ಎಷ್ಟು ಖರ್ಚಾಗತ್ತೆ ಅಂತ. ಅದನ್ನೆಲ್ಲ ಒಟ್ಟುಗೂಡಿಸಿದಾಗ ಇಷ್ಟು ಖರ್ಚಾಯ್ತು ಈ ಒಂದು ಪ್ರಾಜೆಕ್ಟ್ಗೆ ಅಂತ ಹೇಳ್ತೀವಲ್ಲ, ಅದನ್ನ ವಿಲ್ ಕಾಲ್ ಇಟ್ ಕಾಸ್ಟ್. ಕಾಸ್ಟ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಡೇ ಟು ಡೇ ಎಕ್ಸ್ಪೆಂಡಿಚರ್ ಫ್ರಮ್ ಪ್ಲಾನಿಂಗ್ ಸ್ಟೇಜ್ ಟು ಅಂಡ್ ಕನ್ಸ್ಟ್ರಕ್ಷನ್ ಕಂಪ್ಲೀಷನ್. ಅದನ್ನ ವಿಲ್ ಕಾಲ್ ಇಟ್ ಆಸ್ ದ ಕಾಸ್ಟ್. ಕಾಸ್ಟ್ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ಏನು ಖರ್ಚು? ನಾವು ಯಾವಾಗ ಪ್ಲಾನಿಂಗ್ ಸ್ಟಾರ್ಟ್ ಮಾಡ್ತೀವಿ, ಐಡಿಯಾ ಇರ್ತದೆ, ಓನರ್ ಹತ್ರ ಪ್ಲಾನ್ ಮಾಡ್ಕೊಳ್ಳೋ ಕನ್ಸಲ್ಟೆಂಟ್ ಹತ್ರ ಬರ್ತಾನೆ, ಆ ಕನ್ಸಲ್ಟೆಂಟ್ ಡ್ರಾಯಿಂಗ್ ಮಾಡ್ಕೊಡ್ತಾನೆ, ಡ್ರಾಯಿಂಗ್ ಮಾಡ್ಕೊಟ್ಟಾದ್ಮೇಲೆ ಎಸ್ಟಿಮೇಷನ್ ಆಗುತ್ತೆ, ಎಸ್ಟಿಮೇಷನ್ ಆದ್ಮೇಲೆ ಟೆಂಡರಿಂಗ್ ಹೋಗ್ತಾರೆ, ಟೆಂಡರಿಂಗ್ ಆದ್ಮೇಲೆ ಕನ್ಸ್ಟ್ರಕ್ಷನ್ ಹೋಗುತ್ತೆ, ಕನ್ಸ್ಟ್ರಕ್ಷನ್ ಆದ್ಮೇಲೆ ಅದು ಪ್ರಾಜೆಕ್ಟ್ ಥ್ರೂ ಆಗುತ್ತೆ, ರಿಯಾಲಿಟಿ ಬರುತ್ತೆ. ಓನರ್ ಏನ್ ಅನ್ಕೊಂಡಿದ್ದು ಅದು ರಿಯಾಲಿಟಿ ಬರುತ್ತೆ. ಸೊ ಅಲ್ಲಿ ತನಕ ದಿನನಿತ್ಯ ಏನ್ ಖರ್ಚಾಗುತ್ತೆ ಅದೊಂದು ಬುಕ್ ಅಲ್ಲಿ ಬರ್ದಿಟ್ಕೊಂಡಿರ್ತೀವಿ. ಅದನ್ನ ನಾವು ಡೇ ಬುಕ್ ಮೇಂಟೈನ್ ಮಾಡಿರ್ತೀವಿ. ಆ ಬುಕ್ ನಲ್ಲಿ ಎಷ್ಟು ಖರ್ಚಾಯ್ತು ಅಂತ ಒಟ್ಟುಗೂಡಿಸ್ತೀವಿ. ಮೆಟೀರಿಯಲ್ ಇರ್ಬೋದು, ಮ್ಯಾನ್ ಪವರ್ ಇರ್ಬೋದು, ಸೊ ಮಿಷನರೀಸ್ ಇರ್ಬೋದು, ಸೊ ಎನಿ ಅದರ್ ರಿಸೋರ್ಸಸ್ for that matter. So we are going to spend money on the construction from day one, from the planning stage to a construction till the completion of the project. So ಅದನ್ನ ನಾವು ಟೋಟಲ್ ಮಾಡ್ತೀವಿ, ಅದನ್ನ ವಿಲ್ ಕಾಲ್ ಇಟ್ as ಕಾಸ್ಟ್ ಅಂತ ಕರಿತೀವಿ. ಸೊ ಪ್ರೈಸ್ ಅಂತೀವಿ. ಪ್ರೈಸ್ ಅಂತ ಅಂದ್ರೆ ಇದನ್ನ ನಾವು ಸೇಲ್ ಮಾಡ್ಲಿಕ್ಕೆ, ನಾನು ಕನ್ಸಲ್ಟೆಂಟ್ ಆಗಿ ಎಂಟರ್ಪ್ರಿನರ್ ಆಗಿ ನಾನು ಇದನ್ನ ಕನ್ಸ್ಟ್ರಕ್ಟ್ ಮಾಡಿ ಸೇಲ್ ಮಾಡ್ಬೇಕು ಅಂತಿದ್ದೀನಪ್ಪ. ಸೇಲ್ ಮಾಡ್ಬೇಕು ಅಂತ ಅಂದ್ರೆ ಕನ್ಸ್ಟ್ರಕ್ಷನ್ ಏನ್ ಖರ್ಚಾಗಿದೆ, ಈ ಕನ್ಸ್ಟ್ರಕ್ಷನ್ ಡ್ಯೂರೇಷನ್ 1 ವರ್ಷ ಇರುತ್ತೆ. ಫಾರ್ ಎಕ್ಸಾಂಪಲ್ 10 months ಇರುತ್ತೆ. 10 months ಇಂದ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಬರೀ ಎಷ್ಟು ಖರ್ಚಾಗಿದೆ ಅಷ್ಟಕ್ಕೆ ಮಾರಿದ್ರೆ ನಂಗೆ ಲಾಭ ಎಲ್ಲಿ ಬಂತು? ಬರಲ್ಲ. ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅದಕ್ಕೆ ಅಟ್ಲೀಸ್ಟ್ ಬ್ಯಾಂಕ್ ಇಂಟ್ರೆಸ್ಟ್ ಆಗಬೇಕಲ್ಲ, ರಿಟರ್ನ್ಸ್ ಬೇಕಲ್ಲ. ಸೊ ಈಗ ಇಂಟ್ರೆಸ್ಟ್ ಬೇಕಲ್ಲ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬೇಕಲ್ಲ. ಸೊ ಅದ್ ಲಾಭ ಸೇರಿಸ್ಕೊಂಡು ಹೇಳ್ತೀವಲ್ಲ, ಅದನ್ನ ಪ್ರೈಸ್. ಲಾಭ ಇಲ್ದೇನೆ ಇರ್ಬೋದು, ಅಥವಾ ಆ ಒಂದು ಇನ್ವೆಸ್ಟ್ಮೆಂಟ್ ಗೆ ನಾವು ಬಡ್ಡಿ ಹಾಕ್ಬೋದು. ಬ್ಯಾಂಕ್ ಅಲ್ಲಿ ಇಟ್ಟರೆ ದುಡ್ಡು ಬಡ್ಡಿ ಬರ್ತಿರಲ್ವಾ, ಈ ಕೆಲಕ್ಕೆ ಪ್ರಯೋಜನ ಅಂದ್ರೆ ನಮ್ಗೆ ಲಾಭ ಇಲ್ದೇನೆ ಮಾರ್ಕೆಟ್ ಮಾಡೋದಕ್ಕೆ ಪ್ರಯೋಜನ ಇಲ್ಲ. ಆ ಕಾರಣಕ್ಕಾಗಿ ನಾವೇನ್ ಮಾಡ್ತೀವಿ, ಏನ್ ಇನ್ವೆಸ್ಟ್ ಮಾಡಿದ್ವಿ ದುಡ್ಡು, ಅದಕ್ಕೆ ಒಂದು ನಾವು ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟ್ ರೇಟ್ ಅನ್ನ ಆಡ್ ಮಾಡ್ಕೊಂತೀವಿ, ಅಥವಾ ರಿಟರ್ನ್ಸ್ ನ ಆಡ್ ಮಾಡ್ತೀವಿ. ಆ ಖರ್ಚಾಗಿದ್ದ ಹಣ ಪ್ಲಸ್ ರಿಟರ್ನ್ಸ್ ಅಥವಾ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅದೆರಡು ಸೇರಿಸಿದ್ರೆ ಪ್ರೈಸ್ ಆಗುತ್ತೆ. ಪ್ರೈಸ್ ಇಸ್ ನಥಿಂಗ್ ಬಟ್ ಸೊ ಪ್ರೊಡಕ್ಷನ್ ಕಾಸ್ಟ್ ಏನಿದೆ, ಅಥವಾ ನಾವು ಏನು ತಯಾರು ಮಾಡ್ಲಿಕ್ಕೆ, ಈ ಮನೆ ಕಟ್ಲಿಕ್ಕೆ ಏನ್ ಬಳಸಿದ್ವಿ ಹಣನ, ಅದು ಮತ್ತೆ ಅದ್ರ ಜೊತೆಗೆ ನಮ್ಮ ಒಂದು ಆ ಹಣಕ್ಕೆ ಬೇಕಾದಂತ ಬಡ್ಡಿ ಅಥವಾ ನಮ್ಗೆ ರಿಟರ್ನ್ಸ್, ನಮ್ಗೆ ಲಾಭ, ಇವೆರಡು ಸೇರಿಸಿ ಅದನ್ನ ಬೆಲೆ ಕಟ್ತೀವಿ. ಅದನ್ನ ವಿಲ್ ಕಾಲ್ ಇಟ್ ಅಸ್ ಪ್ರೈಸ್ ಅಂತ ಹೇಳ್ತೀವಿ. ಈ 3 ಪದದ ಅರ್ಥ ಬಹಳ ಮುಖ್ಯ: ವ್ಯಾಲ್ಯೂ, ಕಾಸ್ಟ್ ಅಂಡ್ ಪ್ರೈಸ್. ಸೊ ಎಕ್ಸಾಮ್ಗೂ ಕೇಳ್ತಾರೆ, ಮತ್ತೆ ನೀವು ತಿಳ್ಕೊಂಡಿರ್ಬೇಕು. ಮುಂದಿನ ಎಕ್ಸಾಮ್ ನ ಈ ಪ್ರೊಸೆಸ್ ಅಲ್ಲಿ, ಕ್ಯಾಲ್ಕುಲೇಷನ್ ಪ್ರೊಸೆಸ್ ಅಲ್ಲಿ ಈ ಭಾಷೆಗಳನ್ನ ಬಳಸ್ತಾ ಇರ್ತೀವಿ. ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ, ಪ್ರೈಸ್ ಆಫ್ ದಿ ಪ್ರಾಪರ್ಟಿ. ಪ್ರಾಬ್ಲಮ್ ಹೇಳುವಾಗ ಹೇಳ್ತಾ ಇರ್ತಾರೆ, ಆಗ ಪ್ರೈಸ್ ಅಂದ್ರೇನು, ವ್ಯಾಲ್ಯೂ ಅಂದ್ರೇನು, ನಾವು ಕಾಸ್ಟ್ ಅಂದ್ರೇನು ನೋಡ್ಕೋಬೇಕು. ಮತ್ತೆ ಕಾಸ್ಟ್ ಅಂತಂದ್ರೆ ಪ್ರಾಫಿಟ್ ಇಲ್ದೇನೆ ಇರೋದು, ಬರೀ ಎಷ್ಟು ಖರ್ಚಾಗಿದೆ ಅಷ್ಟೇ ದುಡ್ಡು. ಪ್ರೈಸ್ ಅಂದ್ರೆ ಪ್ರಾಫಿಟ್ ಖರ್ಚಾಗಿರೋ ದುಡ್ಡು ಪ್ಲಸ್ ಅದಕ್ಕೆ ಲಾಭ ಸೇರಿಸಿರೋದು, ಎರಡೂ ಸೇರಿಸಿದ್ರೆ ವಿಲ್ ಕಾಲ್ ಇಟ್ ಅಸ್ ಪ್ರೈಸ್. ವ್ಯಾಲ್ಯೂ ಅಂತ ಅಂದ್ರೆ ಕಸ್ಟಮರ್ಗೆ ಅನ್ನಿಸ್ಬೇಕು, ವರ್ತ್ ಕಣಪ್ಪ, ಹೌದು ದುಡ್ಡು ಕೊಟ್ಟಿದ್ದು, ಅದು ಪ್ರೈಸೇ ಕೊಡೋದು. ಪ್ರೈಸ್ ಇಸ್ ದ ಫೈನಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಆಫ್ ಕೋರ್ಸ್. ಸೊ ಅದ್ರಲ್ಲಿ ಪ್ರೈಸ್ ಅಲ್ಲಿ ನೆಗೋಸಿಯೇಷನ್ ಮಾಡ್ತಾನೆ. ಈಗ ನಾ 1 ಕೋಟಿ ಫೈನಲ್ ಪ್ರಾಜೆಕ್ಟ್, ನನ್ಗೆ ಇಷ್ಟು ಖರ್ಚಾಗಿದೆ, ನನ್ ಲಾಭ ಎಲ್ಲ ಸೇರಿಸ್ಬಿಟ್ಟು ಇಷ್ಟಕ್ಕೆ ಮಾರೋಣ, 1 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಂದ್ರೆ ಅವನು ಬಂದ್ಬಿಟ್ಟು 1 ಕೋಟಿಗೆ ತಗೊಂತಾನ? ಇಲ್ಲ. ಸೊ ಅವ್ನು 80 lakhs ಕೇಳ್ಬೋದು, ಅಥವಾ 90 lakhs ಕೇಳ್ಬೋದು, ಅಥವಾ 1 crore 5 lakhs ನಾವು ಕೋಟ್ ಮಾಡಿದ್ರು ತಗೋಬಹುದು, ಅಷ್ಟಕ್ಕೆ ತಗೋಬಹುದು. ಸೊ ಅವನು ವರ್ತ್ನೆಸ್ ಎಷ್ಟಿದೆ ಅಷ್ಟಕ್ಕೆ ಕೇಳ್ತಾನೆ. ಸೊ ಇಲ್ಲ, ಇದು ಬೆಲೆ ಬಾಳೋದು 95 ಲಕ್ಷ ಅಥವಾ 95 ಲಕ್ಷ, ಇದಕ್ಕೆ 95 ಲಕ್ಷಕ್ಕೆ ಕೊಟ್ಟರೆ ತಗೊಂತೀನಿ ಅಂತ ಹೇಳ್ತಾನೆ. ಅದರಿಂದ ಆ ವರ್ತ್ನೆಸ್ ನಾವು ನೋಡ್ಕೋಬೇಕು. ಅವ್ನು ವರ್ತ್ನೆಸ್ ನೋಡ್ಕೊಳ್ಳೋದು ಅವನು ಕಸ್ಟಮರ್, ನಾವು ನೋಡ್ಕೊಳ್ಳೋದು ಕಾಸ್ಟ್ ಪ್ರೈಸ್ ನಾವು ನೋಡ್ಕೊಳ್ತೀವಿ. ಕಾಸ್ಟ್ ಅಂತಂದ್ರೆ ಆಕ್ಚುಯಲ್ ಖರ್ಚಾಗಿರುವಂತದ್ದು, ಪ್ರೈಸ್ ಅಂತಂದ್ರೆ ಕಾಸ್ಟ್ ಗೆ ಪ್ರಾಫಿಟ್ ಆಡ್ ಮಾಡಿರುವಂತದ್ದು, ಅದನ್ನ ಪ್ರೈಸ್ ಅಂತೀವಿ. ವರ್ತ್ನೆಸ್ ಅನ್ನೋ ಪದ ಬರೋದು ಕಸ್ಟಮರ್ಗೆ. ಕಸ್ಟಮರ್ ಅನ್ನಿಸ್ಕೊಂತಾನೆ, ಅವನ್ಗೆ ಅನ್ನಿಸ್ತದೆ, ನಾನು ಇದನ್ನ ಬೈ ಮಾಡಿರೋದು, ಇಷ್ಟು ದುಡ್ಡು ಕೊಟ್ಟಿರೋದು ಸರಿ ಇದೆ ಅಂತ ಅನ್ನಿಸ್ಬೇಕು. ಅದನ್ನು ವಿಲ್ ಕಾಲ್ ಇಟ್ ಅಸ್ ವರ್ತ್ನೆಸ್. ಸೊ ಹಂಗಾಗಿ ಪ್ರೈಸು, ಕಾಸ್ಟ್ ಮತ್ತೆ ವರ್ತ್ನೆಸ್ ಬಗ್ಗೆ, ವರ್ತ್ ಆಫ್ ದಿ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ, ವರ್ತ್ನೆಸ್ ಅಂದ್ರೆ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಬಗ್ಗೆ ನಮ್ಗೆ ಗೊತ್ತಿದೆ. ಈಗ ನಾವಾಗ್ಲೇ ಮಾತಾಡ್ದಂಗೆ ರೆಸಿಡೆನ್ಷಿಯಲ್
ಲೇಔಟ್ ಇದೆ ಒಂದು. ಸೊ ಇಲ್ಲಿ ಸೈಟ್ಸ್ ಮಾಡ್ತಾರೆ. ಸೊ ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಅಂತ ಅಂದ್ರೆ ಒಂದು ಪ್ರಾಪರ್ಟಿ, ಜಾಗ ತಗೊಳ್ಳೋದು, ಲ್ಯಾಂಡ್ ತಗೊಳ್ಳೋದು, ಅದನ್ನ ಇಂಪ್ರೂವ್ಮೆಂಟ್ ಮಾಡೋದು, ಅದನ್ನ ರಿಯಲ್ ಎಸ್ಟೇಟ್ ಅಂತಾರೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂದ್ರೆ ಬೇರೆ ಏನು ಅಲ್ಲ. ಸೊ ಇಟ್ ಕನ್ಸಿಸ್ಟ್ ಆಫ್ ಪ್ರಾಪರ್ಟಿ ಅಂತಂದ್ರೆ ರಿಯಲ್ ಪ್ರಾಪರ್ಟಿ ದಟ್ ಕನ್ಸಿಸ್ಟ್ ಆಫ್ ಅ ಲ್ಯಾಂಡ್ ಇಂಪ್ರೂವ್ಮೆಂಟ್. ದಟ್ ಇಸ್ ದ ಮೀನಿಂಗ್ ಆಫ್ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಅಂದ್ರೆ ಪದ ಏನಿ ಬೇರೆ ಹೊಸದಾಗಿ ಪದ ಅಥವಾ ಬೇರೆ ಏನಿಲ್ಲ. ರಿಯಲ್ ಎಸ್ಟೇಟ್ ಅಂತ ಬೋರ್ಡ್ ಹಾಕಿರ್ತಾರೆ. ಅವರು ಜಾಗ ತಗೊಂಡು ಇಂಪ್ರೂವ್ಮೆಂಟ್ ಮಾಡ್ತಾರೆ. ನೀವೇನ್ರಿ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಏನ್ ಉದ್ಯೋಗ ಮಾಡ್ತಾರೆ? ರಿಯಲ್ ಎಸ್ಟೇಟ್ ಅಂತಾರೆ. ಏನ್ ರಿಯಲ್ ಎಸ್ಟೇಟ್ ಅಂತ ಅಂದ್ರೆ ಜಾಗ ತಗೊಂಡು ಅದನ್ನ ಅಭಿವೃದ್ಧಿ ಮಾಡಿ ಮಾರಾಟ ಮಾಡೋದು, ಬಂದಿರೋ ಲಾಭದಲ್ಲಿ ಜೀವನ ಮಾಡೋದು, ಆ ಕೆಲಸ ಅದು. ಅದನ್ನ ನಾವು ರಿಯಲ್ ಎಸ್ಟೇಟ್ ಅಂತೀವಿ. ಅದನ್ನ ಕೇಳುವಾಗ ರಿಯಲ್ ಎಸ್ಟೇಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ರಿಯಲ್ ಎಸ್ಟೇಟ್ ಅಲ್ಲಿ ನಾವು ಜಾಗ ತಗೊಂತೀವಿ, ಅದನ್ನ ಡೆವಲಪ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಇವ್ರು ಯಾರೋ ಒಬ್ರು ಜಾಗ ತಗೊಂಡಿದ್ದಾರೆ, ಇದನ್ನ ಡೆವಲಪ್ ಮಾಡ್ತಿದ್ದಾರೆ. ಏನ್ ಡೆವಲಪ್ ಮಾಡ್ತಿದ್ದಾರೆ? ಸೈಟ್ಸ್, ರೆಸಿಡೆನ್ಶಿಯಲ್ ಸೈಟ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಬರೀ ಖಾಲಿ ಜಾಗ ಇತ್ತು, ಜಮೀನ್ ಇತ್ತು, ಅಗ್ರಿಕಲ್ಚರ್ ಮಾಡ್ತಾ ಇದ್ರು ಮೊದಲು. ಈಗ ಅದನ್ನ ನಾವು ಯಾರೋ ಒಬ್ರು ಜನ ತಗೊಂಡು ಅಥವಾ ನಾವು ತಗೊಂಡು ಇದನ್ನ ರೆಸಿಡೆನ್ಶಿಯಲ್ ಪ್ಲಾಟ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಆ ಕಾರಣಕ್ಕಾಗಿ ಇದರಲ್ಲಿ ನಾವು ವ್ಯಾಲ್ಯೂ ಅಡಿಷನ್ ಮಾಡಿದ್ವಿ. ಈ ಪ್ರಾಜೆಕ್ಟ್ ಅಲ್ಲಿ ಲ್ಯಾಂಡ್ ಏನ್ ಮಾಡಿದ್ವಿ? ವ್ಯಾಲ್ಯೂ. ಬರೀ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ 1 acre ಆಫ್ ಲ್ಯಾಂಡ್ ಕಾಸ್ಟ್ ಅರೌಂಡ್ 1 crore. ಈಗ ನಾನು ಇದನ್ನ ಸೈಟ್ ಮಾಡಿ ಮಾರಿದ್ರೆ ಇಟ್ ಫೆಚಸ್ ಇಂಟು 5 crores, 5 ಕೋಟಿ ಬೆಲೆ ಬೀಳುತ್ತೆ. ಸೊ ಅದರಿಂದ ನನಗೆ ಲಾಭ ಇದೆ ಇದರಲ್ಲಿ ಬಿಸ್ನೆಸ್ ಮಾಡೋದ್ರಿಂದ. ಸೊ ಆ ಕಾರಣಕ್ಕಾಗಿ ಇದನ್ನ ಜಾಗನ ಖರೀದಿ ಮಾಡಿ ನಾನು ಅದನ್ನ ಕನ್ವರ್ಷನ್ ಅಂತ ಅಂದ್ರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿ ನೆಕ್ಸ್ಟ್ ಅದನ್ನ ಲೇಔಟ್ ಆಗಿ ಕನ್ವರ್ಟ್ ಮಾಡಿದೀನಿ. ರೆಸಿಡೆನ್ಶಿಯಲ್ ಲೇಔಟ್ ಆಗಿ ಪ್ಲಾಟ್ಸ್ ಆಗಿ ಕನ್ವರ್ಟ್ ಮಾಡಿ. ಸೊ ಹಾಗಾಗಿ ಈ ಒಂದು ಪ್ಲಾಟ್ಸ್ ನ ಮಾರೋದ್ರಿಂದ ನನಗೆ ಹಣ ಬರುತ್ತೆ. ಅದನ್ನ ರಿಯಲ್ ಎಸ್ಟೇಟ್ ಅಂತಂದ್ರೆ ಮೀನಿಂಗ್ ಏನಪ್ಪಾ ಅಂತಂದ್ರೆ ಲ್ಯಾಂಡ್ ಇಂಪ್ರೂವ್ಮೆಂಟ್ ಅಂತ. ಸೊ ಇದನ್ನ ಲ್ಯಾಂಡ್ ಮತ್ತೆ ಅದರ ಇಂಪ್ರೂವ್ಮೆಂಟ್ಸ್, ಅದಕ್ಕೆ ನಾವು ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಿ. ಸೊ ಇದು ಬಿಸ್ನೆಸ್ ಅಲ್ಲಿ ನಾವು ಇನ್ವಾಲ್ವ್ ಆಗಿದೀವಿ ಅಂತ ಅನ್ಕೊಂಡು, ರಿಯಲ್ ಎಸ್ಟೇಟ್ ಅಲ್ಲಿ ಹೇಗೆ ಬಿಸ್ನೆಸ್ ಮಾಡ್ತೀವಿ? ಸೊ ನಾವು ಜಾಗ ತಗೊಂತೀವಿ, ಒಂದು ಖಾಲಿ ಜಾಗ ತಗೊಂತೀವಿ. ಸೊ ಇದನ್ನ ಖಾಲಿ ಜಾಗ ಅಂತ ಅಂದ್ರೆ ಲ್ಯಾಂಡ್. ಸೊ ಇದು ಲ್ಯಾಂಡ್ ರೆಫರ್ಸ್ ಟು ಅಂಡ್ ಅರ್ತ್ ಸರ್ಫೇಸ್. ಮೊದಲು ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ, ನಾವು ಅದನ್ನ ಚೇಂಜ್ ಮಾಡ್ತೀವಿ, ಲ್ಯಾಂಡ್ ಯೂಸ್ ನ ಚೇಂಜ್ ಮಾಡ್ತೀವಿ, ಉಪಯೋಗನ ಬದಲಾವಣೆ ಮಾಡ್ತೀವಿ. ಈಗ ನಾವು ಇದನ್ನ ರೆಸಿಡೆನ್ಶಿಯಲ್ ಪ್ಲಾಟ್ಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಸರ್ಕಾರದ ಅಂತ ಅನುಮತಿ ತಗೊಂತೀವಿ. ಅದನ್ನ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಅಂತ ಹೇಳ್ತೀವಿ. ಸೊ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆದ್ಮೇಲೆ ಇದನ್ನ ನಮ್ಮ ಒಂದು ಕನ್ಸರ್ನ್ ಅಥಾರಿಟಿ, ಸರ್ಕಾರಿ ಏನು ಕಚೇರಿಗಳಿದಾವೆ ಅಥವಾ ಟೌನ್ ಪ್ಲಾನಿಂಗ್ ಅಥಾರಿಟಿ ಅಂತ ಹೇಳ್ತೀವಿ, ಲೋಕಲ್ ಅಥಾರಿಟಿ ಅಂತ ಹೇಳ್ತೀವಿ, ಅವರಿಂದ ಈ ಒಂದು ಜಾಗದಲ್ಲಿ ನಾನು ಈ ಒಂದು ರೆಸಿಡೆನ್ಶಿಯಲ್ ಲೇಔಟ್ ಅನ್ನ ಮಾಡ್ತಾ ಇದ್ದೀನಿ ಅಂತ ಅನುಮತಿ ತಗೊಂತೀವಿ. ಅದಾದ್ಮೇಲೆ ನಾವು ಅಲ್ಲಿ ರೆಸಿಡೆನ್ಶಿಯಲ್ ಲೇಔಟ್ ಎಲ್ಲ ಡೆವಲಪ್ ಮಾಡಿದ್ಮೇಲೆ ಸೊ ಹಾಗೇನೆ ಮಾರಾಟ ಮಾಡ್ಬೋದು. ಸೊ ಬರೀ ಸೈಟ್ಸ್ ಇಲ್ದಿದ್ರೆ ನಾವು ಪ್ರತಿ ಒಂದ್ ಸೈಟ್ ಅಲ್ಲೂ ಕನ್ಸ್ಟ್ರಕ್ಷನ್ ಮಾಡಿ ಕೂಡ ಮಾರಾಟ ಮಾಡ್ಬೋದು. ಇಲ್ಲದಿದ್ರೆ ನಾವು ಯಾರೋ ಒಬ್ರು ಇಂಜಿನಿಯರ್ ಎಂಟರ್ಪ್ರಿನರ್ ಅವನು ಒಂದು 3 ಸೈಟ್ ತಗೊಂಡು ಆ 3 ಸೈಟ್ ಅಲ್ಲಿ ಅವ್ನು ಕನ್ಸ್ಟ್ರಕ್ಟ್ ಮಾಡಿ ಆ 3 ಮನೆಗಳನ್ನ ಮಾಡಿ ಜೀವನ ಮಾಡ್ಬೋದು ಒಬ್ಬ ಇಂಜಿನಿಯರ್. ಸೊ ಬೇರೆಯವರು. ಅದರಿಂದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಲ್ಯಾಂಡ್ ಮತ್ತೆ ಅದ್ರ ಇಂಪ್ರೂವ್ಮೆಂಟ್ ನಾವು ಮಾಡ್ತಾ ಹೋಗ್ತೀವಿ. ಇವ್ರು ಏನ್ ಮಾಡಿರ್ತಾರೆ? ಜಾಗ ಖರೀದಿ ಮಾಡಿದ್ರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿದರೆ, ಅದ್ರ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಅಲ್ಲಿ ಅಗ್ರಿಕಲ್ಚರ್ ಟು ರೆಸಿಡೆನ್ಶಿಯಲ್ ಪ್ಲಾಟ್ಸ್ ಮಾಡಿದ್ದಾರೆ. ರೆಸಿಡೆನ್ಶಿಯಲ್ ಪ್ಲಾಟ್ ಮಾಡಿ ನೆಕ್ಸ್ಟ್ ಅದನ್ನ ಕನ್ಸ್ಟ್ರಕ್ಷನ್ ಮಾಡಿ ಇಂಡಿವಿಜುವಲ್ ಪ್ಲಾಟ್ಸ್ ಅಲ್ಲಿ ಅದನ್ನ ಮಾರಾಟ ಮಾಡ್ತಾರೆ. ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ ಫಿಕ್ಸ್ ಮಾಡೋದು ಹೇಗೆ? ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಆರ್ ಸೆಲ್ಲಿಂಗ್, ಐದರ್ ಫಾರ್ ಬೈಯಿಂಗ್ ಆರ್ ಫಾರ್ ಸೆಲ್ಲಿಂಗ್. ಸೊ ನಾವು ಎರಡು ಕಡೆ ಕೆಲಸ ಮಾಡಬಹುದು ಆಸ್ ಎ ಕನ್ಸಲ್ಟೆಂಟ್. ಇಲ್ಲ ಬೈ ಮಾಡೋರ್ ಜೊತೆ ಎಲ್ಲ ಕೆಲಸ ಮಾಡ್ಬೋದು, ಬೈ ಮಾಡೋರ್ಗು ಬೇಕಾದ್ರೆ ಗೈಡ್ ಮಾಡ್ಬೋದು, ಇಷ್ಟು ಬೈ ಮಾಡಿ ಅಂತ. ಇಲ್ಲ ಇದ್ರೆ ಸೇಲ್ ಮಾಡೋರ್ಗು ಎಷ್ಟು ಹೇಳ್ಬೋದು ನಾವು, ಇಲ್ಲಪ್ಪ ಇದಕ್ಕೆ ವರ್ತ್ ಆಫ್ ದಿ ಪ್ರಾಪರ್ಟಿ ಇಷ್ಟೇ ಇರೋದು, ಇಷ್ಟಕ್ಕೆ ನೀನ್ ಸೇಲ್ ಮಾಡು ಅಂತಾನು ಕೂಡ ಹೇಳ್ಬೋದು ಆಸ್ ಎ ಕನ್ಸಲ್ಟೆಂಟ್, ಆಸ್ ಎ ವ್ಯಾಲ್ಯೂಯರ್. ಅದರಿಂದ ಸೊ ಐದರ್ ಫಾರ್ ದಿ ಬೈಯಿಂಗ್ ಆರ್ ಸೆಲ್ಲಿಂಗ್ ವಿ ಕ್ಯಾನ್ ಗೈಡ್ ದ ಪೀಪಲ್. ಸೊ ಇದನ್ನ ನಾವು ಈಗ ಬೈಯರ್ ಅಥವಾ ಸೆಲ್ಲರ್ ನಮ್ಮ ಹತ್ರ ಬರ್ತಾರೆ, ಬಂದು ಸ್ವಾಮಿ ನೀವು ಈ ತರದಲ್ಲಿ ವ್ಯಾಲ್ಯೂಯರ್ ಇದ್ದೀರಿ, ಹಾಗಾಗಿ ಈ ಒಂದು ಪ್ಲಾಟ್ 9/12 meters ಇದೆ, ಇದು ಈಸ್ಟ್ ಫೇಸಿಂಗ್ ಸೈಟ್, ಇದರಲ್ಲಿ ಸೊ ನ್ಯೂಲಿ ಕನ್ಸ್ಟ್ರಕ್ಟೆಡ್ ಈಸ್ಟ್ ಫೇಸಿಂಗ್ ಡೂಪ್ಲೆಕ್ಸ್ 3 bedroom ರೆಸಿಡೆನ್ಶಿಯಲ್ ಬಿಲ್ಡಿಂಗ್. ಸೊ ಇದು 1 car ಪಾರ್ಕಿಂಗ್ ಏರಿಯಾ ಇದೆ. ಈ ಒಂದು ಕಂಡೀಷನ್ ಅಲ್ಲಿ ಈ ಬಿಲ್ಡಿಂಗ್ ಏನಿದೆ, ಈ ಕಂಡೀಷನ್ ಅಲ್ಲಿ ಇದನ್ನ ಯಾವ ಒಂದು ರೇಟ್ ಅಲ್ಲಿ ಈ ಒಂದು ಲೊಕ್ಯಾಲಿಟಿಯಲ್ಲಿ ಇರೋದ್ರಿಂದ ಯಾವ ರೇಟಿಗೆ ನಾನು ತಗೋಬಹುದು ಅಥವಾ ಮಾರಾಟ ಮಾಡಬಹುದು ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಆಗ ನಾವು ವ್ಯಾಲ್ಯೂ ಮಾಡೋಕ್ ಗೊತ್ತಿರ್ಬೇಕು ಈ ಒಂದು ಪ್ರಾಪರ್ಟಿ. ಹಂಗಾದ್ರೆ ನೆಕ್ಸ್ಟ್ ಈ ವ್ಯಾಲ್ಯೂಯೇಷನ್ ಮಾಡಕ್ಕ ಏನೆಲ್ಲ ನಾವು ನೋಡ್ಬೇಕಾಗತ್ತೆ ಆಸ್ ಅ ವ್ಯಾಲ್ಯೂಯರ್ ಅನ್ನೋದನ್ನ ನೋಡ್ತಾ ಹೋಗೋಣ. ನಾವೇನ್ ಮಾಡ್ತಾ ಇದೀವಿ? ಒಂದು ಪ್ರಾಪರ್ಟಿನ ಮಾರ್ತಾ ಇದೀವಿ ಅಥವಾ ತಗೊಂತಾ ಇದೀವಿ. ಸೊ ಪ್ರಾಪರ್ಟಿ ಸೆಲ್ಲರ್ ಅಂತಂದ್ರೆ ಯಾರು ಕೊಡ್ತಾ ಇದಾರೆ? ಅವರು ಬೈಯರ್ ಖರೀದಿ ಮಾಡ್ತಾ ಇದಾರೆ. ಖರೀದಿ ಮಾಡ್ಬೇಕಾದ್ರೆ ಅದು ಪ್ರಾಡಕ್ಟ್, ಅದು ವಿಲ್ ಕಾಲ್ ಇಟ್ ಎಸ್ ಅ ಪ್ರಾಡಕ್ಟ್. ಏನು ಮನೆ ಮಾರಾಟ ಮಾಡ್ತಿದ್ರು, ಅವ್ರು ಖರೀದಿ ಮಾಡ್ತಿದ್ದಾರೆ. ಖರೀದಿ ಮಾಡುವಾಗ ಅವ್ರು ಹಣ ಕೊಡ್ತಾರೆ ಇವರಿಗೆ, ಯಾರಿಗೆ? ಸೆಲ್ಲರ್ ಯಾರು ಸೇಲ್ ಮಾಡ್ತಿದ್ದಾರೆ ಅವರಿಗೆ ಬೈಯರ್ ಹಣ ಕೊಡ್ತಾರೆ. ಸೊ ಹಣನ ಎಕ್ಸ್ಚೇಂಜ್ ಮಾಡೋದ್ರಿಂದ ಇದು ಖರೀದಿ ಆಗುತ್ತೆ, ಈ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಇವರು ಏನು ಡೆವಲಪರ್ ಯಾರಿದ್ದಾರೆ, ಇವರು ಮನೆಯನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ. ಈ ಕಸ್ಟಮರ್ ಯಾರಿದ್ದಾರೆ, ಇವರು ಈ ಮನೆಯನ್ನ ತಗೊಳ್ಳಿಕ್ಕೆ ಇಷ್ಟಪಟ್ಟಿದ್ದಾರೆ. ಇವರು ಈ ಮನೆ ತಗೊಳ್ಬೇಕಾದ್ರೆ ಇವರಿಗೆ ಹಣವನ್ನ ಕೊಡ್ಬೇಕಾಗತ್ತೆ. ಆ ಹಣದಲ್ಲಿ ಇವನು ಏನ್ ಮಾಡಿರ್ತಾನೆ? ಮಾರ್ಕೆಟ್ ಮಾಡೋಕಾದ್ರೆ ಯಾವ ಹಣಕ್ ಮಾರ್ತಾನೆ, ಎಷ್ಟು ಬೆಲೆಗೆ ಮಾರ್ತಾನೆ ಇವನು? ಸೊ ಮಾರ್ಕೆಟ್ ಪ್ರೈಸ್ ಮಾರ್ತಾನೆ. ಇವ್ರು ಎಷ್ಟಕ್ಕೆ ತಗೊಂತಾರೆ? ಮಾರ್ಕೆಟ್ ಪ್ರೈಸ್ ತಗೊಂತಾರೆ.
ಸೊ ಅವನಿಗೂ ಮಾರ್ಕೆಟ್ ಪ್ರೈಸ್, ಇವ್ರಿಗೂ ಮಾರ್ಕೆಟ್ ಪ್ರೈಸ್, ವರ್ತ್ ಇನ್ ದಿ ಮಾರ್ಕೆಟ್, ಇಷ್ಟು ಬೆಲೆ ಇದು ಮಾರ್ಕೆಟ್ ಅಲ್ಲಿ ಇದೆ ಅಂತ ಇವನ್ಗೂ ಅನಿಸ್ಬೇಕು, ಈ ಕಸ್ಟಮರ್ ಇದಾರಲ್ಲ, ಬೈಯರ್ ಇದಾರಲ್ಲ, ಅವ್ರಿಗೂ ಅನ್ನಿಸ್ಬೇಕು. ಜಾಗ ಮತ್ತೆ ಮನೆ ಎರಡೂ ಸೇರಿಸಿ ಅದಕ್ಕೊಂದು ಬೆಲೆ ಕಟ್ಬೇಕು. ಜಾಗದ ವಿಚಾರ ಮಾತಾಡಿದಾಗ ನಮ್ಗೆ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಸೈಟ್ ಏನಿದೆ ಅಂತ ನೋಡಿದಾಗ, ಸೊ ಇದು ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದಿ 9/12 ಮೀಟರ್ ಸೈಟ್. ಸೊ 108 ಸ್ಕ್ವೇರ್ ಮೀಟರ್, 108 ಸ್ಕ್ವೇರ್ ಮೀಟರ್ ಏರಿಯಾ ಇದೆ. ಸೊ ಇದನ್ನ ಅವನು ನಾವೇ ಈಗ ಯಾರೋ ಡೆವಲಪರ್ ಖರೀದಿ ಮಾಡಿರ್ಬೋದು ಬೇರೆಯವ್ರ ಹತ್ರ, ಅದನ್ನ ಪರ್ಚೇಸ್ ಮಾಡಿರ್ತಾನೆ. ಪರ್ಚೇಸ್ ಮಾಡಿ ಒಂದ್ 2-3 ವರ್ಷ ಬಿಟ್ಟು ಅವನು ಅದರಲ್ಲಿ ಕನ್ಸ್ಟ್ರಕ್ಷನ್ ತಗೊಂಡಿರ್ತಾನೆ. ಕನ್ಸ್ಟ್ರಕ್ಷನ್ ತಗೊಂಡು ಮಾರಾಟ ಮಾಡ್ಲಿಕ್ಕೆ ಹೋಗ್ತಾನೆ, ಅಥವಾ ಸೈಟ್ನೇ ಮಾರ್ಬಿಡ್ತಾನೆ. ಅವ್ನು ಕನ್ಸ್ಟ್ರಕ್ಟೇ ಮಾಡಲ್ಲ, ಬರೀ ಸೈಟ್ ಮಾರ್ತಾನೆ. ಸೈಟ್ ಮಾರುವಾಗ ಎಷ್ಟು ಬೆಲೆಗೆ ಮಾರ್ಬೇಕು ಇವನು? ಬೆಲೆ ಮಾರೋದು ಅಂತ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಮಾರ್ಬೇಕು. ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಇವತ್ತಿನ ಬೆಲೆಗೆ ಮಾರ್ಬೇಕು. ಅವನು ಅವತ್ತು ಖರೀದಿ ಮಾಡಿದ ಬೆಲೆಗೆ ಮಾರಕ್ಕಾಗಲ್ಲ. ಖರೀದಿ ಮಾಡಿದ ಬೆಲೆ, ಪರ್ಚೇಸ್ ಪ್ರೈಸ್ ಏನಿದೆ ಅದು ಖರೀದಿ ಬೆಲೆ, ಅದು ಖರೀದಿ ಮಾಡಿದ ದುಡ್ಡು, ಅದು ಅವ್ನು ತಗೊಂಡಿರುವಂತ ಸೈಟ್ ಬೆಲೆ. ಅದು ಆ ಸೈಟ್ ಏನ್ ತಗೊಂಡಿದ್ದಾನೆ ಅಷ್ಟಕ್ಕೆ ಬೆಲೆ ಕೊಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇದ್ರದ್ದು ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ವರ್ಷ ಆಗ್ತಾ 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 ಅದ್ರ ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಲ್ಯಾಂಡ್ ವ್ಯಾಲ್ಯೂ ಯಾವಾಗ್ಲೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಿದಂಗೆ ಇದರಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಸೈಟ್, ಬರೀ ಸೈಟ್ ಅನ್ನೇ ಮಾರೋದಾದ್ರೆ, ತೆಕ್ಕೊಂಡು ಮಾರಾಟ ಮಾಡೋದಾದ್ರೆ, ಸೊ ನಾವು ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಿದಂಗೆ ಅಂದ್ರೆ ಪರ್ಚೇಸ್ ಪ್ರೈಸ್ ಏನ್ ಖರೀದಿಗೆ ಮಾಡಿದಾನೆ, ಮತ್ತೆ ಅದ್ರದ್ದು ಇನ್ವೆಸ್ಟ್ಮೆಂಟ್ ಅಷ್ಟು ರಿಟರ್ನ್ಸ್ ಬೇಕಲ್ಲ ನಮ್ಗೆ. ಖರೀದಿ ಮಾಡಿದ ಬೆಲೆಗೆ ರಿಟರ್ನ್ಸ್ ಬೇಕಲ್ಲ, ಆ ರಿಟರ್ನ್ಸ್ ಅನ್ನ ಸೇರಿಸಿ ಆ ಒಂದು ಲಾಭ ಏನ್ ಬರ್ತದೆ ಅಥವಾ ಲಾಭನ ಸೇರಿಸಿ ಅವನಿಗೆ, ಸೊ ಅದನ್ನ ಒಂದು ಮಾರ್ಕೆಟ್ ಪ್ರೈಸ್ ನಾವು ಫಿಕ್ಸ್ ಮಾಡ್ಬೇಕಾಗತ್ತೆ. ಸೊ ಅದರಿಂದ ಮಾರ್ಕೆಟ್ ಪ್ರೈಸ್ ನ ಫಿಕ್ಸ್ ಮಾಡುವಾಗ ನಾವು ಪರ್ಚೇಸ್ ವ್ಯಾಲ್ಯೂ ಪ್ಲಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎರಡು ನೋಡ್ತೀವಿ. ನೋಡಿ ಅದಕ್ಕೊಂದು ಬೆಲೆಯನ್ನ ನಿಗದಿ ಮಾಡ್ಕೊಡ್ತೀವಿ, ಅಥವಾ ಮಾರ್ಕೆಟ್ ವ್ಯಾಲ್ಯೂ ಅಂತ ಕರಿತೀವಿ. ಅದರಿಂದ ಸೈಟ್ ವಿಚಾರ ಬಂದಾಗ ಸೈಟ್ ಖರೀದಿ ಮಾಡಿದ ಕಾಸ್ಟ್ಗೆನೆ ನಾವು ಸೈಟ್ ಅನ್ನ ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೈಟ್ ನ ಖರೀದಿ ಮಾಡಿ ಎಷ್ಟೋ ವರ್ಷ ಆಗುವಾಗ ಅದಕ್ಕೆ ಆ ಏನು ಇನ್ವೆಸ್ಟ್ ಮಾಡಿದೀವಿ ಈ ಸೈಟ್ ಮೇಲೆ, ಅದಕ್ಕೆ ನಮ್ಗೆ ಇಂಟ್ರೆಸ್ಟ್ ಅಥವಾ ಬಡ್ಡಿ ಬೇಕಾಗತ್ತೆ, ಅಥವಾ ರಿಟರ್ನ್ಸ್ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ನಾವ್ ಏನ್ ಇನ್ವೆಸ್ಟ್ ಮಾಡಿದೀವಿ ಸೈಟ್ ಮೇಲೆ ಅದ್ರದ್ದು ಕಾಸ್ಟ್ ಪ್ಲಸ್ ಇಂಟ್ರೆಸ್ಟ್ ಅದಕ್ಕೆ ದುಡ್ಡಿಗಿರುವಂತ ಇಂಟ್ರೆಸ್ಟ್, ಅಟ್ಲೀಸ್ಟ್ ಬ್ಯಾಂಕ್ ಇಂಟ್ರೆಸ್ಟ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ವಿಲ್ ಕಾಲ್ ಇಟ್ ಆಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಅವೆರಡು ಸೇರಿಸಿದ್ರೆ ಇದು ಮಾರ್ಕೆಟ್ ವ್ಯಾಲ್ಯೂ ಆಗುತ್ತೆ. ಇವತ್ತು ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ, ಇವತ್ತು ಏನ್ ನಾಳೆ ಮಾರ್ಕೆಟ್ ವ್ಯಾಲ್ಯೂ ಇಸ್ ಡಿಫ್ರೆಂಟ್. ಸೊ ಟುಡೇಸ್ ಮಾರ್ಕೆಟ್ ವ್ಯಾಲ್ಯೂ ಇಸ್ ನಾಟ್ ವಿಲ್ ನಾಟ್ ಹೋಲ್ಡ್ಸ್ ಫಾರ್ ಟುಮಾರೋ. ನಾವು ಒಂದು ಸೈಟ್ ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡುವಂತದ್ದು, ಇವತ್ತು ಫಿಕ್ಸ್ ಮಾಡಿದ ಮಾರ್ಕೆಟ್ ವ್ಯಾಲ್ಯೂ ನಾಳೆಗೂ ಅದೇ ಇರುತ್ತೆ ಅಂತ ಏನಿಲ್ಲ. ಸೊ ನಾಳೆ ಬದಲಾಗತ್ತೆ. ಸೊ ಯಾಕೆ ಅಂತ ಅಂದ್ರೆ ಇನ್ವೆಸ್ಟ್ಮೆಂಟ್ ರೇಟ್ ಬದಲಾಗತ್ತೆ. ಸೊ ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ರಿಟರ್ನ್ ಟುಡೇ ಇಸ್ ಡಿಫ್ರೆಂಟ್. ವಿ ಆರ್ ಎಕ್ಸ್ಪೆಕ್ಟೇಷನ್ ಆನ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಟುಮಾರೋ ಇಸ್ ಡಿಫ್ರೆಂಟ್. ನಾಳೆ ಇವತ್ತು ನಾನು 1 ಕೋಟಿ ಇನ್ವೆಸ್ಟ್ ಮಾಡಿದೀನಿ ಸೈಟ್ ಮೇಲೆ, ಅದ್ರ ಬೆಲೆ 1 ಕೋಟಿ. ಸೊ ಅದ್ರದ್ದು ಇನ್ವೆಸ್ಟ್ಮೆಂಟ್ ನನಗೆ ಅಟ್ಲೀಸ್ಟ್ ಒಂದು 10 ಲಕ್ಷ ಲಾಭ ಬರ್ಬೇಕು, ಇಂಟ್ರೆಸ್ಟ್ ಎಲ್ಲ ಸೇರಿ ಅಂತ ಅನ್ಕೊಂಡಿದ್ರೆ, ಇವತ್ತು ಅನ್ಕೊಂಡಿದೀನಿ 10 ಲಕ್ಷ ಅಂತೇಳಿ 1 ಕೋಟಿ 10 ಲಕ್ಷಕ್ಕೆ ಈ ಸೈಟ್ ನ ಮಾರಕ್ ರೆಡಿ ಇದೀನಿ ಇವತ್ತು ಅಂತ ನಾನಂದ್ರೆ, ನಾಳೆ ಬರುವಾಗ ಅದು 1 ಕೋಟಿ 15 ಲಕ್ಷ ಆಗ್ಬೋದು. ಅದು ಡಿಪೆಂಡ್ಸ್, ಅವ್ನ್ ಇಷ್ಟ ಅದು. ಸೊ ಓನರ್ ಇಷ್ಟ ಅದು ಎಷ್ಟಕ್ ಮಾರ್ತಾನೆ ಏನು. ಅದರಿಂದ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಇಸ್ ಡಿಫ್ರೆಂಟ್. ಸೊ ಅದನ್ನ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಇಟ್ ವೇರೀಸ್ ವಿತ್ ಟೈಮ್. ಇವತ್ತು ಏನಿದೆ ಮಾರ್ಕೆಟ್ ವ್ಯಾಲ್ಯೂ ಅದನ್ನ ನಾಳೆಗೆ, ನೆನ್ನೆ ನೀವು ಹೇಳಿದ್ರಲ್ಲಪ್ಪ 1 ಕೋಟಿ 10 ಲಕ್ಷಕ್ಕೆ ನಾವು ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದರಿಂದ 1 ಕೋಟಿ 10 ಲಕ್ಷಕ್ಕೆ ನೀವು ಕೊಟ್ಬಿಡಿ ಅಂತ ನಾಳೆ ಬಂದು ಕೇಳಿದ್ರೆ ನಾವು ಕೊಡಲ್ಲ. ಯಾಕೆ ಅಂತ ಅಂದ್ರೆ ಅದು ನನಗೆ ಇಷ್ಟ ಇಲ್ಲ. ಅದರಿಂದ ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ದ ಮಾರ್ಕೆಟ್ ವ್ಯಾಲ್ಯೂ ವೇರೀಸ್. ಸೊ ಆ ಕಾರಣಕ್ಕಾಗಿ ಈ ಒಂದು ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡುವಾಗ ಅದ್ರ ಜೊತೆಗೆ ನಾವೇನು ಹಣ ಇನ್ವೆಸ್ಟ್ ಮಾಡಿದೀವಿ ಅದ್ರ ಜೊತೆಗೆ ನನ್ನ ಲಾಭನೂ ಸೇರಿಸಿ ಹೇಳೋ ಅಂತದನ್ನ ಮಾರ್ಕೆಟ್ ಬೆಲೆ ಅಂತ ಹೇಳ್ತೀವಿ. ಅದನ್ನ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ನಾನೇ ಓನ್ ಡೆವಲಪರ್ ಆಗಿರ್ಬೋದು, ಸೈಟ್ ನ ಲ್ಯಾಂಡ್ ಕನ್ವರ್ಷನ್ ಮಾಡಿ ಲೇಔಟ್ ಮಾಡಿರ್ಬೋದು, ಅಥವಾ ನಾನು ಲೇಔಟ್ ಮಾಡಿರೋ ಹತ್ರ ಸೈಟ್ ಖರೀದಿ ಮಾಡಿರ್ಬೋದು. ಆ ಸೈಟ್ ನ ಖರೀದಿ ಮಾಡಿದ್ಮೇಲೆ ಅದಕ್ಕೊಂದು ಬೆಲೆ ಇದೆ. ಆ ಸೈಟ್ ಖರೀದಿ ಮಾಡಿದ್ಮೇಲೆ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಹೋಗ್ತೀನಿ ನಾನು. ಕನ್ಸ್ಟ್ರಕ್ಷನ್ ಹೋಗ್ಬೇಕಾದ್ರೆ ಗ್ಯಾಪ್ ಇದೆ. ಕನ್ಸ್ಟ್ರಕ್ಷನ್ ಪೀರಿಯಡ್ 1 ವರ್ಷ ಇರ್ತದೆ. ಸೈಟ್ ಖರೀದಿ ಮಾಡೇ 1 ವರ್ಷ ಆಗಿರುತ್ತೆ. ಆಗ 2 ವರ್ಷ ಸೈಟ್ ಏನ್ ಇನ್ವೆಸ್ಟ್ ಮಾಡಿದೀನಿ ಆ ದುಡ್ಡು 2 ವರ್ಷ ತನಕ ಹಂಗೆ ಬ್ಲಾಕ್ ಆಗಿರುತ್ತೆ. ಆ ರಿಟರ್ನ್ ಏನ್ ಇನ್ವೆಸ್ಟ್ ಮಾಡಿದೀನಿ ಸೈಟ್ ಮೇಲೆ ಅದಕ್ಕೆ ನನ್ಗೆ ಬಡ್ಡಿ ಬೇಕಾಗುತ್ತೆ, ಅಥವಾ ರಿಟರ್ನ್ಸ್ ಬೇಕಾಗುತ್ತೆ, ಲಾಭ ಬೇಕಾಗುತ್ತೆ. ಅದರಿಂದ ಅದನ್ನ ಲಾಭ ಸೇರಿಸಿ ಸೈಟ್ ವ್ಯಾಲ್ಯೂ ಏನ್ ಖರೀದಿ ಮಾಡಿದಾನೆ ಅದು, ಮತ್ತೆ ಅದ್ರ ಲಾಭ ಅಥವಾ ಇನ್ವೆಸ್ಟ್ಮೆಂಟ್ ರೇಟ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅದು ಸೇರಿಸಿ ನಮ್ಗೆ ವ್ಯಾಲ್ಯೂ ಅಥವಾ ಟೋಟಲ್ ಅಮೌಂಟ್ ಹೇಳೋದಕ್ಕೆ ನಾವು ವ್ಯಾಲ್ಯೂ ಆಫ್ ದಿ ಸೈಟ್ ಅಂತ ಹೇಳ್ತೀವಿ. ಅದರಿಂದ ಸೊ ವ್ಯಾಲ್ಯೂ ಆಫ್ ದಿ ಸೈಟ್ ಅನ್ನ ನಾವು ಫಿಕ್ಸ್ ಮಾಡ್ಕೊಡ್ಬೇಕು. ಬರೀ ಸೈಟೇ ತಗೊಂತಿದ್ದಾರೆ ಈಗ, ಸೆಲ್ಲರ್ ಅಂಡ್ ಬೇರು ಬರೀ ಸೈಟೇ ಖರೀದಿ ಮಾಡ್ತಾರಪ್ಪ. ಆ ಟೈಮ್ ನಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ಈ ಸೈಟ್ ಬೇಸಿಕ್ ಕಾಸ್ಟ್ ಎಷ್ಟು ಪ್ಲಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು. ಅದರಿಂದ ಈ ಮಾರ್ಕೆಟ್ ಅಲ್ಲಿ ಆ ಬೆಲೆ ಈಗ ಸರಿ ಇದೆಯಾ, ಈ ಮಾರ್ಕೆಟ್ ಈಗ ನಾವು ಕಟ್ಟಿದಂತ ಅಥವಾ ನಾವು ಏನ್ ಹೇಳಿದೀವಿ, ಏನು ಫಿಕ್ಸ್ ಮಾಡಿದೀವಿ ಒಂದು ಮಾರ್ಕೆಟ್ ವ್ಯಾಲ್ಯೂ, ಆ ವ್ಯಾಲ್ಯೂ ಮಾರ್ಕೆಟ್ ಅಲ್ಲಿ ಒಪ್ತಾರ, ಬೇರೆ ಜನಗಳು ಈ ಇಷ್ಟ ಹೇಳಿದ್ರೆ ರೇಟ್ ಒಪ್ತಾರ ಅನ್ನೋದನ್ನು ಕೂಡ ನಾವು ಖಾತ್ರಿ ಮಾಡ್ಕೋಬೇಕಾಗತ್ತೆ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಕರಿತೀವಿ.
ಅದರಿಂದ ಸೈಟ್ ಗೆ ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಸೈಟ್ ಇನ್ವೆಸ್ಟ್ಮೆಂಟ್ ಯಾವಾಗ್ಲೂ ಜಾಸ್ತಿ ಆಗ್ತಾನೆ ಹೊರತು, ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಸೈಟ್ ಬೆಲೆ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಕಡಿಮೆ ಆಗೋದೂ ಇಲ್ಲ. ಸೊ ಹತ್ರದಲ್ಲಿ ಒಂದು ಕಡಿಮೆ ಆಗೋದು ಯಾವ ಸಂದರ್ಭದಲ್ಲಿ ಅಂತ ಅಂದ್ರೆ ನ್ಯಾಚುರಲ್ ಕಲಾಮಿಟೀಸ್ ಅಂತ ಅಂದ್ರೆ ಏನಾದ್ರು ಈಗ ಫ್ಲಡ್ ಆಗ್ಬಿಡೋದು ಸಡನ್ ಆಗಿ, ಆ ಒಂದು ಜಾಗದಲ್ಲಿ ಸೈಟ್ ಇರುತ್ತೆ, ಅದ್ರಲ್ಲಿ ನೀರ್ ತುಂಬ್ಕೊಂಡ್ಬಿಡೋದು, ನೆಕ್ಸ್ಟ್ ಅದನ್ನ ಉಪಯೋಗಿಸ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ಆದಾಗ ಮಾತ್ರ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ಅದ್ ಬಿಟ್ರೆ ಬೇರೆ ಇನ್ಯಾವ ಸಂದರ್ಭಗಳಲ್ಲೂ ಸಾಮಾನ್ಯವಾಗಿ ಕಡಿಮೆ ಆಗಲ್ಲ, ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ. ಹಾಗಾಗಿ ಸೊ ನಮ್ಗೆ ಈ ಒಂದು ಸೈಟ್ ಬೆಲೆ ಕಂಡುಹಿಡಿಯೋದು ನಮ್ಗೆ ಗೊತ್ತಾಗಿದೆ. ಸೊ ಈಗ ಬಿಲ್ಡಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ, ಬಿಲ್ಡಿಂಗ್ ಬೆಲೆ ಕಟ್ಟಬೇಕಲ್ಲ. ಸೊ ಸೈಟು ಮತ್ತೆ ಬಿಲ್ಡಿಂಗ್ ಎರಡು ಸೇರಿಸಿದ್ರೆ ತಾನೇ ನಮ್ದು ಒಟ್ಟಿನ ಬೆಲೆ ಬರೋದು. ಹಂಗಾಗಿ ಬಿಲ್ಡಿಂಗ್ ಬೆಲೆ ನೋಡ್ಬೇಕಲ್ಲ. ಬಿಲ್ಡಿಂಗ್ ಬೆಲೆ ನೋಡ್ಬೇಕು ಅಂತ ಅಂದ್ರೆ ಅದು ಕಂಡೀಷನ್ ಆಫ್ ದಿ ಬಿಲ್ಡಿಂಗ್ ನ ನೋಡ್ಬೇಕಾಗತ್ತೆ. ಸೊ ಕಂಡೀಷನ್ ಆಫ್ ದಿ ಬಿಲ್ಡಿಂಗ್ ಆಫ್ಟರ್ ಸಮ್ ಇಯರ್ಸ್. ಸೊ ಬಿಲ್ಡಿಂಗ್ ಹೊಸದೇ ಇರ್ಬೋದು, ಹಳೆದೇ ಇರ್ಬೋದು. ಸೊ ನಾವು ಹೊಸ ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಅಂತ ನೋಡಿದಾಗ, ಉದಾಹರಣೆ ಇದೇ ಬಿಲ್ಡಿಂಗ್ ನಾವು ತಗೊಂಡಾಗ, ಸೊ ನಾವು ಒಂದು ಈ ಬಿಲ್ಡಿಂಗ್ ಹೊಸದಾಗಿದ್ದಾಗ ಚೆನ್ನಾಗಿದೆ, ಸ್ವಲ್ಪ ವರ್ಷ ಆಗ್ತಾ ಯೂಸ್ ಮಾಡ್ತಾ ಇದ್ರದ್ದು ಡಿಟೋರಿಯೇಟ್ ಆಗಿದೆ, ಅಥವಾ ಉಪಯೋಗ ಬರ್ತಾ ಇಲ್ಲ, ಅಥವಾ ಸರಿಯಾಗಿಲ್ಲ, ನಿರ್ವಹಣೆ ಆಗಿಲ್ಲ, ಕಟ್ಟಡ ಹಾಳಾಗಿದೆ. ಸೊ ಇಂಥ ಸಂದರ್ಭಗಳಿದ್ರೆ ಇದ್ರ ಬೆಲೆ ಕಡಿಮೆ ಆಗುತ್ತೆ. ಸೊ ಬಿಲ್ಡಿಂಗ್ ಬೆಲೆ ಸಾಮಾನ್ಯವಾಗಿ ಯೂಸ್ ಮಾಡ್ತಾ ಹೊಸದಾಗಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಏನು, ಹೊಸ ಬಿಲ್ಡಿಂಗ್ ಏನಿದೆ, ಇಟ್ ಪ್ರೆಸೆಂಟ್ ಟುಡೇ ವಿ ಆರ್ ಇನಾಗ್ರೇಟೆಡ್ ದಟ್ ಬಿಲ್ಡಿಂಗ್ ಅಂತಂದ್ರೆ ವಾಟ್ ಇಸ್ ದ ಕಾಸ್ಟ್ ಆಫ್ ದಟ್ ಬಿಲ್ಡಿಂಗ್ ಮೇ ನಾಟ್ ಬಿ ಎಕ್ಸಿಸ್ಟೆಡ್. ಸೊ ಏನ್ ಇನ್ವೆಸ್ಟ್ ಮಾಡಿದೀವಿ ಅದ್ರ ಬೆಲೆ ಹಂಗೆ ಇರೋದಿಲ್ಲ, ಅದ್ರ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಬಿಲ್ಡಿಂಗ್ ಸೈಟ್ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ, ಬಿಲ್ಡಿಂಗ್ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಅದು ಡಿಸೈನ್ ಚೇಂಜ್ ಆಗ್ಬೋದು. ಇಲ್ಲ ಇವತ್ತು ಗ್ರಾವಿಟಿ ಲೋಡ್ ಗೆ ಡಿಸೈನ್ ಮಾಡಿರ್ತೀವಿ, ನಾಳೆ ಅರ್ಥಕ್ವೇಕ್ ರೆಸಿಸ್ಟೆನ್ಸ್ ನ ಕೇಳ್ಬೋದು ಕ್ಲೈಂಟ್ಸ್. ಇದನ್ನ ಗ್ರಾವಿಟಿ ಲೋಡ್ ಡಿಸೈನ್ ಮಾಡಿದ್ರೆ ಆ ಕಾರಣಕ್ಕಾಗಿ ಈ ಮನೆ ಬೇಡ, ಸೇಫ್ ಅಲ್ಲ, ಅನ್ಸೇಫ್ ಇದು, ಅರ್ಥಕ್ವೇಕ್ ರೆಸಿಸ್ಟೆನ್ಸ್ ಗೆ ಯಾರು ಡಿಸೈನ್ ಮಾಡಿದ್ರೆ ಅಂತ ಬಿಲ್ಡಿಂಗ್ ಖರೀದಿ ಮಾಡ್ಬೇಕು, ಸೇಫ್ಟಿ ಇಸ್ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಇರಬಹುದು. ಇಲ್ಲದೆ ಇದ್ರೆ ಅವ್ರನ್ನ ಸರಿಯಾಗಿ ನಿರ್ವಹಣೆ ಇಲ್ಲದೆ ಯೂಸ್ ಮಾಡಿ ಸರಿಯಾದ ಕಟ್ಟಡಗಳು ದುಸ್ಥಿತಿಗೆ ಬಂದಿರಬಹುದು. ಅವ್ರ ಕಟ್ಟಡವನ್ನ ತಕೊಂಡವರು ಅದ್ ಕಟ್ಟಡ ಬಳಸಕ್ಕಾಗದೆ ಅದನ್ನ ಡಿಮಾಲಿಶ್ ಮಾಡಬಹುದು, ಅದ್ರ ಬಿಲ್ಡಿಂಗ್ ನ, ಅಥವಾ ಹೊಡೆದಾಕ್ಬಹುದು. ಸೊ ಹಾಗಾಗಿ ಆ ಬಿಲ್ಡಿಂಗ್ ಗೆ ಬೆಲೆ ಕಟ್ಟಬೇಕಾದ್ರೆ ನಾವು ಅದ್ರದ್ದು ಬಿಲ್ಡಿಂಗ್ ಗುಣಮಟ್ಟವನ್ನ ನೋಡ್ಬೇಕಾಗುತ್ತೆ, ಆಫ್ ಕನ್ಸ್ಟ್ರಕ್ಷನ್. ಸೊ ಏನು ಅದರಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ ಸಾಮಾನ್ಯವಾಗಿ ಇದು ಇಳಿತಾ ಇರ್ತದೆ, ಅಂದ್ರೆ ಡಿಕ್ರೀಸ್ ಆಗ್ತಾ ಇರುತ್ತೆ. ಬಿಲ್ಡಿಂಗ್ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 1 crore ಖರ್ಚು ಮಾಡಿ ಕಟ್ಟಿದೀವಿ ಅಂತ ಅಂದ್ರೆ 1 crore ಇರಲ್ಲ, ಅದು ದಿನನಿತ್ಯ ಜಾಸ್ತಿ ಆಗಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ, ಬಿಲ್ಡಿಂಗ್ ಪ್ರಾಪರ್ಟಿ will declining in every day because of the that is what you called as depreciation. So ಯಾಕೆ ಕಮ್ಮಿ ಆಗುತ್ತೆ ಅಂತ ಅಂದ್ರೆ ಔಟ್ ಆಫ್ ಸ್ಟೈಲ್ ಡಿಸೈನ್ ಇರ್ಬೋದು, ಎಲಿವೇಶನ್ ಅಲ್ಲಿ ಇಲ್ಲ ಡಿಸೈನ್ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಅದ್ರ ಯೂಸೇಜ್ ಇರ್ಬೋದು. ಸೊ ಅದ್ರ ಉಪಯೋಗಿಸಕ್ಕೆ ಯೋಗ್ಯವಾಗಿದೆಯೋ ಇಲ್ವೋ ಎಲ್ಲಾ ರೀತಿಯಲ್ಲೂ ನೋಡಿ ಅದ್ರದ್ದು ಬೆಲೆಯನ್ನ ನಾವು ಕಟ್ಟೋದು. ಫೈನಲ್ ವ್ಯಾಲ್ಯೂ ಕಂಡುಹಿಡಿಯೋದು ಹೆಂಗಪ್ಪ ಅಂದ್ರೆ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಅಂತೂ ಗೊತ್ತಿರುತ್ತೆ, ಎಷ್ಟು ಖರ್ಚು ಮಾಡಿ ಬೆಲೆ ಈ ಮನೆಯನ್ನ ಇವತ್ತು ಕಟ್ಬೇಕಂದ್ರೆ ಎಷ್ಟು ರೂಪಾಯಿ ಖರ್ಚು ಮಾಡ್ಬೇಕು ಅನ್ನೋದನ್ನ ಕಂಡುಹಿಡ್ಲಿಕ್ಕೆ ನಮಗೆ ಡಿಪ್ರಿಸಿಯೇಷನ್ ನ ಕಂಡುಹಿಡಿಬೇಕು. ಎಷ್ಟು ಬೆಲೆನ ಕಡಿಮೆ ಮಾಡ್ಬೇಕು, ಈ ಒಂದು ಕಟ್ಟಡ ಹಾಳಾಗಿರೋದ್ರಿಂದ, ನಮ್ಮ ಎಲಿವೇಶನ್ ಚೇಂಜ್ ಆಗಿರೋದ್ರಿಂದ, ಅಥವಾ ಯೂಸ್ ಮಾಡಕ್ಕೆ ಸರಿಯಾಗಿ ಯೋಗ್ಯ ಇಲ್ದೇನೆ ಇರೋದ್ರಿಂದ ಇದರಿಂದ ಎಷ್ಟು ಹಣ ಕಡ್ತಾ ಮಾಡ್ಬೇಕು ನಾವು ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ ಅಂತ ಹೇಳಿದ್ರೆ, ಕನ್ಸ್ಟ್ರಕ್ಷನ್ ಕಾಸ್ಟ್ ಮೈನಸ್ ಡಿಪ್ರಿಸಿಯೇಷನ್ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ಸ್ ಗೆ ಮೆಥಡ್ಸ್ ಇದೆ, ಕ್ಯಾಶುವಲ್ ಆಗಿ ಮಾಡಕ್ ಆಗಲ್ಲ. ಸೊ ಯು ಹ್ಯಾವ್ ಟು ಅಡಾಪ್ಟ್ ಸಮ್ ಮೆಥಡ್ಸ್. ವ್ಯಾಲ್ಯೂಯೇಷನ್ ಗೂ ಮೆಥಡ್ಸ್ ಇದೆ, ಸೊ ಡಿಪ್ರಿಸಿಯೇಷನ್ ಗೂ ಮೆಥಡ್ಸ್ ಇದೆ. ಸೊ ಫೈನಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಬಿಲ್ಡಿಂಗ್ ಇನ್ ದಿ ಮಾರ್ಕೆಟ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್, ಒರಿಜಿನಲ್ ಕನ್ಸ್ಟ್ರಕ್ಷನ್. ಒರಿಜಿನಲ್ ಕನ್ಸ್ಟ್ರಕ್ಷನ್ ಅಂತಂದ್ರೆ ಅವತ್ತಿಂದಲ್ಲ, ಈಗ ಉದಾಹರಣೆ 10 ವರ್ಷ ಬಿಲ್ಡಿಂಗ್ ಕಟ್ಟಿರ್ತಾರೆ, 10 ವರ್ಷದಲ್ಲಿ ಬರೀ 30 ಲಕ್ಷ ಖರ್ಚು ಮಾಡಿರ್ತಾರೆ. ಇವತ್ತು ಅದೇ ಬಿಲ್ಡಿಂಗ್ ಕಟ್ಲಿಕ್ಕೆ 1 ಕೋಟಿ ಬೇಕಾಗುತ್ತೆ, ಯಾಕಂದ್ರೆ ಮೆಟೀರಿಯಲ್ ಕಾಸ್ಟ್, ಲೇಬರ್ ಕಾಸ್ಟ್ ಎಲ್ಲ ಜಾಸ್ತಿ ಇರುತ್ತೆ. ಅದರಿಂದ ಪ್ರೆಸೆಂಟ್ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ತಗೋಬೇಕು ನಾವು. ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಹಿಂದಿಂದಲ್ಲ, ಇದೇ ಮನೆಯನ್ನ ಕಟ್ಲಿಕ್ಕೆ ಇವತ್ತಿನ ಮಾರ್ಕೆಟ್ ಬೆಲೆ ಎಷ್ಟಿದೆ ಅನ್ನೋದನ್ನ ತಗೋಬೇಕಾಗುತ್ತೆ. ಅದನ್ನ ತಗೊಂಡು ಈಗ ಬಿಲ್ಡಿಂಗು ಇಷ್ಟು ದಿವಸ ಉಪಯೋಗಿಸಿದ್ದಾರೆ ಓನರ್ ಅಥವಾ ಈಗ ಕ್ಲೈಂಟ್, ಅದನ್ನ ಮತ್ತೆ ಬಿಲ್ಡಿಂಗ್ ಹಾಳಾಗಿದೆ ಅಥವಾ ಉಪಯೋಗ ಸರಿಯಾಗಿ ಬರ್ತಾ ಇಲ್ಲ, ಅಥವಾ ಲೀಕೇಜ್ ಇದೆ, ಡ್ಯಾಮ್ ಪ್ರೂಫ್ ಇದೆ, ರೂಫ್ ಲೀಕೇಜ್ ಇದೆ. ಸೊ ಮತ್ತೆ ಇದು ಲೊಕೇಶನ್ ಸರಿ ಇಲ್ಲ, ಈ ಒಂದು ಲೊಕೇಶನ್ ಈ ಏರಿಯಾದಲ್ಲಿ ಕಮರ್ಷಿಯಲ್ ಇದ್ರೆ ಉದಾಹರಣೆ ನಮ್ಮ ವೆಹಿಕಲ್ ಪಾರ್ಕಿಂಗ್ ಜಾಗನೇ ಇಲ್ಲ ಅದ್ರಲ್ಲಿ. ಸೊ ಈ ಕಾರಣಕ್ಕೆ ಕೆಲವೊಂದು ಕಾರಣಗಳಿಗಾಗಿ ಯುಟಿಲಿಟಿ ಆಸ್ಪೆಕ್ಟ್ಸ್ ಅಲ್ಲಿ ನಾವು ನೋಡಿ ಅದನ್ನ ಬೆಲೆಯನ್ನ ಕಡಿಮೆ ಮಾಡಬೇಕಾಗುತ್ತೆ. ಅದರಿಂದ ಒರಿಜಿನಲ್ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಮೈನಸ್ ಡಿಪ್ರಿಸಿಯೇಷನ್ ವಿಲ್ ಗಿವ್ ದ ಪ್ರೆಸೆಂಟ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಬಿಲ್ಡಿಂಗ್, ಇವತ್ತಿನ ಬೆಲೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದರಿಂದ ಬಿಲ್ಡಿಂಗ್ ಕಾಸ್ಟ್ ಮತ್ತೆ ನಮ್ಗೆ ಸೈಟ್ ಕಾಸ್ಟ್ ಎರಡು ಸೇರಿಸಿದ್ರೆ ನಮ್ದು ಟೋಟಲ್ ವರ್ತ್ ಆಫ್ ದಿ ಪ್ರಾಪರ್ಟಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎರಡು ಬರುತ್ತೆ. ಎರಡು ಪ್ರಾಪರ್ಟಿ ಸೇರಿಸಿದ್ರೆ ನಮ್ದು ಮಾರ್ಕೆಟ್ ವ್ಯಾಲ್ಯೂ ಬರುತ್ತೆ. ಸೊ ಇಷ್ಟಕ್ಕೆ ಈ ಮನೆ ಖರೀದಿ ಮಾಡ್ಬೋದು, ಸೈಟು ಮತ್ತೆ ಮನೆ ಸೇರಿಸಿ ಇಷ್ಟು ಬೆಲೆ ಬಾಳುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನ ನೋಡಿದಾಗ ನಮಗೆ, ಸೊ ಈಗ ಒಂದು ಮನೆಯನ್ನ ಹೊಸದ ಕಟ್ಟಿದೀವಿ ನಾವು, ಈ ಒಂದು ಸೈಟು ಮತ್ತೆ ಮನೆ ಎರಡು ಸೇರಿಸಿ ನಾವು ಬೆಲೆ ಕಟ್ಟಬೇಕಾಗತ್ತೆ ಇಡ್ಲಿ. ಸೊ ಸೈಟ್ ಅಂದ ಕಾಸ್ಟ್ನೇ ಸಪರೇಟ್ ವರ್ಕೌಟ್ ಮಾಡಬೇಕು, ಮನೆ ಕಾಸ್ಟ್ನೇ ಸಪರೇಟ್ ವರ್ಕೌಟ್ ಮಾಡಿ ಎರಡನ್ನೂ ಒಟ್ಟುಗೂಡಿಸೋದ್ರಿಂದ ನಮ್ಗೆ ಪ್ರಾಪರ್ಟಿ ವ್ಯಾಲ್ಯೂ ಬರುತ್ತೆ. ಸೊ ಅದರಿಂದ ನಮ್ಗೆ ಪ್ರಾಪರ್ಟಿ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಇದ್ರದ್ದು ಪ್ರೈಸ್ ಅಂತಂದ್ರೆ ನಾವು ಏನು ಎಷ್ಟು ದುಡ್ಡು ಕೊಟ್ಟು ನಾವು ಖರೀದಿ ಮಾಡಿದೀವಿ, ಅದು ಏನು ಟೋಟಲ್ ಕನ್ಸ್ಟ್ರಕ್ಷನ್ ಕಾಸ್ಟ್ ನ ಇನ್ವೆಸ್ಟ್ ಮಾಡಿದೀವಿ, ಇದಕ್ಕೆ ಕನ್ಸ್ಟ್ರಕ್ಷನ್ ಸೂನ್ ಆಫ್ಟರ್ ದ ಕನ್ಸ್ಟ್ರಕ್ಷನ್ ವಿ ಆರ್ ಗೋಯಿಂಗ್ ಟು ಸೆಲ್ ಇಟ್ ಆಫ್.
ನಾವು ಮಾರ್ಬಿಡ್ತೀವಿ ಅಂತ ಅನ್ಕೊಳ್ಳೋಣ. ಆ ಸಂದರ್ಭದಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟ್ 1 ವರ್ಷ ಪೀರಿಯಡ್ ಅಲ್ಲಿ ಏನ್ ಇನ್ವೆಸ್ಟ್ ಮಾಡಿದೀವಿ ಮತ್ತೆ ಸೈಟ್ ಆಗ್ಲೇ ಈ ಹಿಂದೆ ನಾವು ಇನ್ವೆಸ್ಟ್ ಮಾಡಿದ ಮೊತ್ತ ಎಷ್ಟು, ಅದ್ರ ಮತ್ತೆ ನಾವು ಏನ್ ಖರ್ಚು ಮಾಡಿದ್ವಿ ಕನ್ಸ್ಟ್ರಕ್ಷನ್ ಎರಡೂ ಸೇರಿಸಿ ಅದಕ್ಕೆ ಇಂಟ್ರೆಸ್ಟ್, ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಿದೆ, ಯಾವ ದಿವಸದಿಂದ ನಾವು ಖರ್ಚು ಮಾಡಿದ್ವಿ ಆ ದಿನದಿಂದ ಬ್ಯಾಂಕ್ ಇಂಟ್ರೆಸ್ಟ್ ಇರ್ಬೋದು ಅಥವಾ ನಮ್ಮ ಒಂದು ಲಾಭಗಳಿರ್ಬೋದು, ಅದನ್ನೆಲ್ಲ ಸೇರಿಸಿ ಒಟ್ಟಿಗೆ ನಾವು ಹೇಳೋದಿಕ್ಕೆ ಅದನ್ನ ಪ್ರಾಪರ್ಟಿ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಇದನ್ನ ವಿಲ್ ಕಾಲ್ ಇಟ್ ಆಸ್ ಮಾರ್ಕೆಟ್ ವ್ಯಾಲ್ಯೂ. ಸೈಟ್ ಪರ್ಚೇಸ್ ಪ್ರೈಸ್ ಏನಿದೆ ಆದ್ರೆ ಅದು ಮತ್ತೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಆಫ್ ದಿ ಬಿಲ್ಡಿಂಗ್ ಏನಿದೆ ಅದನ್ನು ಎರಡು ಸೇರಿಸಿದಾಗ ನಮ್ಗೆ ಪ್ರಾಪರ್ಟಿ ವ್ಯಾಲ್ಯೂ ಬರುತ್ತೆ. ಡಿಪ್ರಿಸಿಯೇಷನ್ ಇರುತ್ತೆ, ಬಿಲ್ಡಿಂಗ್ ಏಜ್ ಆದಂಗೆ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೈಟ್ ಅದಕ್ಕೆ ಏಜ್ ಆದಂಗೆ ಅದ್ರದ್ದು ನಮ್ಗೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ವ್ಯಾಲ್ಯೂ ಜಾಸ್ತಿ ಆಗೋದಕ್ಕೆ ಮತ್ತೆ ವ್ಯಾಲ್ಯೂ ಕಡಿಮೆ ಆಗೋದಕ್ಕೆ, ವ್ಯಾಲ್ಯೂ ಕಡಿಮೆ ಆಗೋದಕ್ಕೆ ಡಿಪ್ರಿಸಿಯೇಷನ್ ಅಂತೀವಿ, ವ್ಯಾಲ್ಯೂ ಜಾಸ್ತಿ ಆಗೋದಕ್ಕೆ ಅಪ್ರಿಸಿಯೇಷನ್ ಅಂತೀವಿ. ಆ ಕಾರಣಕ್ಕಾಗಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಏನೆಲ್ಲ ಕ್ರಮ ಅಥವಾ ಫಾರ್ಮುಲಾಗಳು ಮೆಥಡ್ಸ್ ಅನ್ನ ನಾವು ಬಳಸಬೇಕಾಗುತ್ತೆ. ಸೊ ಮತ್ತೆ ಪ್ರಾಪರ್ಟಿ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಕಾಸ್ಟ್ ಆಫ್ ಸೈಟ್ ಅಪ್ರಿಸಿಯೇಷನ್ ಇರುತ್ತೆ, ಕಾಸ್ಟ್ ಆಫ್ ದ ಬಿಲ್ಡಿಂಗ್ ವ್ಯಾಲ್ಯೂ ಡಿಪ್ರಿಸಿಯೇಷನ್ ಇರುತ್ತೆ. ಎರಡನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಎರಡನ್ನು ಒಟ್ಟುಗೂಡಿಸಿದಾಗ ನಮ್ಗೆ ಪ್ರಾಪರ್ಟಿ ವ್ಯಾಲ್ಯೂ ಬರುತ್ತೆ ಅನ್ನೋದು ಗೊತ್ತಿದೆ. ಸೊ ಇದನ್ನ ನಾವು ಕ್ಯಾಲ್ಕುಲೇಷನ್ಸ್ ಮೂಲಕ ನಾವು ಅಭ್ಯಾಸ ಮಾಡಿದಾಗ ಮಾತ್ರ ವ್ಯಾಲ್ಯೂಯರ್ ಆಗಿ ಈಚೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಯರ್ ಬೈ ಇಯರ್ ದ ಕನ್ಸ್ಟ್ರಕ್ಷನ್ ಕಾಸ್ಟ್ ಇನ್ಕ್ರೀಸಸ್. ನಾವು ಅದೇ 10 ವರ್ಷದ ಹಿಂದೆ 30 ಲಕ್ಷ ಖರ್ಚು ಮಾಡಿದೀವಿ, ಇವತ್ತು ಇದೇ ಮನೆ ಕಟ್ಟಬೇಕು ಅಂತಂದ್ರೆ 50 ಲಕ್ಷ ಆಗುತ್ತೆ, 20 ಲಕ್ಷ ಜಾಸ್ತಿ ಆಗುತ್ತೆ. ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ, ಬಟ್ ಬಿಲ್ಡಿಂಗ್ ಒಂದ್ಸರಿ ಕಟ್ಟಾದ್ಮೇಲೆ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತೆ. ಅಂದ್ರೆ ಡಿಪ್ರಿಸಿಯೇಷನ್ ಬಿಕಾಸ್ ಆಫ್ ದಿ ಯೂಸೇಜ್. ಸೊ ಸರಿಯಾದ ಮೇಂಟೆನೆನ್ಸ್ ಅಥವಾ ಮೆಟೀರಿಯಲ್ ಯೂಸ್ಡ್ ಡ್ಯೂರಿಂಗ್ ದಟ್ ಪ್ರೊಸೆಸ್ ಆಫ್ ಕನ್ಸ್ಟ್ರಕ್ಷನ್. ಸೊ ಅದರಿಂದ ಬೇಕಾದ್ರೆ ಎಕ್ಸಾಂಪಲ್ ಹೇಳೋದಾದ್ರೆ ನಮ್ಮ ಮೊಸಾಯಿಕ್ ಟೈಲ್ಸ್ ಇತ್ತು ಹಿಂದೆ. ಸೊ ಈಗ ವಿಟ್ರಿಫೈಡ್ ಟೈಲ್ಸ್ ಬಂದಿದೆ. ಮೊಸಾಯಿಕ್ ಟೈಲ್ಸ್ ಅನ್ನ ಫ್ಲೋರಿಂಗ್ ಆಗಿ ಫ್ಲೋರಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾ ಇದ್ರು. ಸೊ ಇವತ್ತಿನ ಟ್ರೆಂಡ್ ಅಲ್ಲಿ ನಾವು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡ್ತೀವಿ, ಮೊಸಾಯಿಕ್ ಇಂಡಸ್ಟ್ರಿನೇ ಇಲ್ಲ ಈಗ. ಸೊ ಆಗಿದ್ದಾಗ ಮೊಸಾಯಿಕ್ ಫ್ಲೋರಿಂಗ್ ಇದೆ ಅಂತಂದಾಗ ಮನೆ ಸಾಮಾನ್ಯವಾಗಿ ರೇಟ್ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ ಔಟ್ಡೇಟೆಡ್ ಡಿಸೈನ್. ಸೊ ನಾವು ಯೂಸೇಜೇ ಇಲ್ಲ, ಅದು ಉಪಯೋಗನೇ ಇಲ್ಲ, ಯಾರು ಇಷ್ಟಪಡೋದಿಲ್ಲ ಮೊಸಾಯಿಕ್ ಫ್ಲೋರಿಂಗ್ ಇದ್ರೆ. ಸೊ ಇದನ್ನ ವಿಟ್ರಿಫೈಡ್ ಟೈಲ್ಸ್ ಇರ್ಬೇಕು ಅಥವಾ ಗ್ರಾನೈಟ್ ಇರ್ಬೇಕು ಅನ್ನೋ ಬಯಸ್ತಾರೆ. ಯಾಕೆ ಮಾರ್ಕೆಟ್ ಎಲ್ಲ ಇಲ್ಲ ಅದು ಯಾವುದು ಮೊಸಾಯಿಕ್ ಫ್ಲೋರಿಂಗ್. ಆ ಕಾರಣಕ್ಕಾಗಿ ಬೆಲೆ ಈ ತರದಲ್ಲಿ ನಾವು ಉಪಯೋಗದ ಆಧಾರದ ಮೇಲೆ ಅಥವಾ ಸ್ಟೈಲು ಡಿಸೈನ್ ಚೇಂಜ್ ಆಗಿರೋ ಆಧಾರದ ಮೇಲೆ ನಾವು ಅದನ್ನ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತದೆ. ಅವತ್ತು ಕಟ್ಟಿದ ಬೆಲೆಗೂ ಇವತ್ತು ಕಟ್ಟುವಂತ ಬೆಲೆಗೂ ಜಾಸ್ತಿ ಇದ್ದೇ ಇರುತ್ತೆ. ಅದೇ ಮನೆ ಕಟ್ಬೇಕು ಅಂತಂದ್ರೆ ಇವತ್ತಿನ ಬೆಲೆ ಜಾಸ್ತಿ ಇರುತ್ತೆ. ಅದು ಕನ್ಸ್ಟ್ರಕ್ಷನ್ ಕಾಸ್ಟ್ ದಿನೇ ಜಾಸ್ತಿ ಆಗುತ್ತೆ ಅಫ್ಕೋರ್ಸ್. ಬಟ್ ಒಂದ್ಸರಿ ಕನ್ಸ್ಟ್ರಕ್ಟ್ ಆದ್ಮೇಲೆ ಅದ್ರ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಡಿಪ್ರಿಸಿಯೇಷನ್ ನಾವು ಕಳ್ಕೊಬೇಕಾಗತ್ತೆ. ಅದ್ರ ಬೆಲೆಯಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ವಿ ಅದಕ್ಕೆ ಇವತ್ತಿನ ಒಂದು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟು ಮತ್ತೆ ಎಷ್ಟು ದಿವಸದಿಂದ ಈ ಬಿಲ್ಡಿಂಗ್ ನ ಯೂಸ್ ಮಾಡ್ತಾ ಇರೋ ಆಧಾರದ ಮೇಲೆ ಅದನ್ನ ಡಿಪ್ರಿಸಿಯೇಷನ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಪ್ರೊಸೀಜರ್ಸ್ ಇದೆ. ಹಂಗಾಗಿ ಸೈಟ್ ಕಾಸ್ಟ್ ಪ್ಲಸ್ ನಮ್ಮ ಒಂದು ಬಿಲ್ಡಿಂಗ್ ಕಾಸ್ಟ್ ಎರಡೂ ಸೇರಿಸಿ ಪ್ರಾಪರ್ಟಿ ವ್ಯಾಲ್ಯೂ ನಮ್ಗೆ ಬರ್ತದೆ. ಪ್ರಾಪರ್ಟಿ ವ್ಯಾಲ್ಯೂ ಆಲ್ವೇಸ್ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ. ಯಾಕೆ ಅಂತ ಅಂದ್ರೆ ಸೈಟ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ, ಬಿಲ್ಡಿಂಗ್ ವ್ಯಾಲ್ಯೂ ಡಿಪ್ರಿಸಿಯೇಷನ್ ಇದ್ರೂ ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಫ್ಕೋರ್ಸ್. ಅದರಿಂದ ಪ್ರಾಪರ್ಟಿ ವ್ಯಾಲ್ಯೂ ಯಾವಾಗ್ಲೂ ಜಾಸ್ತಿ ಆಗ್ತಾನೆ ಬರುತ್ತೆ. ಯು ಸಪೋಸ್ ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ ಅ ಪ್ರಾಪರ್ಟಿ, ಇವತ್ತು ಬಿಲ್ಡಿಂಗ್ ಮತ್ತೆ ಲ್ಯಾಂಡ್ ಎರಡೂ ಸೇರಿಸಿ ಒಂದು ಯಾವ್ದೋ ಒಂದು ಪ್ಲಾಟ್ ನ ಇದೇ ಪ್ಲಾಟ್, ಸೊ 2 bedroom 3 bedroom ಡೂಪ್ಲೆಕ್ಸ್ ರೆಸಿಡೆನ್ಶಿಯಲ್ ಬಿಲ್ಡಿಂಗ್ ಈಸ್ಟ್ ಫೇಸಿಂಗ್ ಅಂತ ಅನ್ಕೋಣ, 30-40 ಸೈಟ್, ಸೊ 9 meter by 12 meter ಸೈಟ್ ಇದು. ಸೊ ಈ ಮನೆಯನ್ನ ನಾವು 1 ಕೋಟಿಗೆ ನಾವು ಖರೀದಿ ಮಾಡ್ಬೇಕು ಅಂತ ಇದ್ರೆ ನಾಳೆ ಬರುವಾಗ ಇದೇ ಪ್ರಾಜೆಕ್ಟ್ ಪಕ್ಕದ ಸೈಟ್ ಅಲ್ಲಿ ಕಟ್ಟಿದ್ದಾರೆ ಅಂತ ಅಂದ್ರೆ ಸ್ಟೈಲು ಡಿಸೈನ್ ಚೇಂಜ್ ಮಾಡಿರ್ಬೋದು, ಬಟ್ ಅದು 1 ಕೋಟಿ ಇನ್ನು 1 ವರ್ಷದಲ್ಲಿ 20 ಲಕ್ಷ ಜಾಸ್ತಿ ಹೇಳ್ಬೋದು, ರೇಟ್ ಜಾಸ್ತಿ ಆಗ್ಬೋದು. ಅದರಿಂದ ಯಾಕೆ ಅಂತಂದ್ರೆ ವ್ಯಾಲ್ಯೂ ಆಫ್ ದಿ ಸೈಟು ಜಾಸ್ತಿ ಆಗುತ್ತೆ, ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗಿರುತ್ತೆ, ಅದರಿಂದ ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ನಾವು ಇನ್ವೆಸ್ಟ್ ಮಾಡೋದು ಜಾಸ್ತಿ ಅಂದ್ರೆ ಆ ಟೈಮ್ ಖರೀದಿ ಮಾಡುವಾಗ ಬೆಲೆನ ಫಿಕ್ಸ್ ಮಾಡುವಾಗ ಇವೆಲ್ಲ ಕ್ರೈಟೀರಿಯಾನ ನಾವು ನೋಡ್ಬೇಕಾಗುತ್ತೆ. ಈಗಾಗಲೇ 10 ವರ್ಷದಲ್ಲೇ ನಿಮ್ ಪಕ್ಕದ ಮನೆ ಅಥವಾ ನಿಮ್ ಮನೆ ಕಟ್ಟಿದ್ದಾರೆ, ಇವತ್ತು ನಿಮ್ಮ ಅಪ್ಪ ನಿಮ್ದು ಬೆಲೆ ಹೇಳಪ್ಪ ನಮ್ಮ ಮನೆ ಎಷ್ಟು ಬೆಲೆ ಬಾಳುತ್ತೆ ಅಂತಂದ್ರೆ ಸೈಟ್ದು ಬೆಲೆ ಎಷ್ಟಿದೆ ಅಂತ ನೋಡ್ಕೋಬೇಕು. ಸೈಟ್ಗೆ ನಿಮ್ಮಪ್ಪ ಆಗ ಬರೀ 10,000 ಕೊಟ್ಟು ತಗೊಂಡಿರ್ತಾರೆ, ಇವತ್ತು 10,000 ಸೈಟ್ ಕೊಡ್ತಾರ, ಇವತ್ತು ಅದು 50 ಲಕ್ಷ ಹೇಳ್ತಾರೆ. ಸೊ ಮಾರ್ಕೆಟ್ ಬೆಲೆನೇ ಬೇರೆ, ಖರೀದಿ ಮಾಡಿದ ಬೆಲೆನೇ ಬೇರೆ. ಅದರಿಂದ ವರ್ತ್ ಆಫ್ ದಿ ಪ್ರಾಪರ್ಟಿ ಇವತ್ತಿನ ಬೆಲೆ ಇರೋದು 50 ಲಕ್ಷ ಬೆಲೆ ಬಾಳ್ಬೋದು. ಅದರಿಂದ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದು ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಅಥವಾ ಏನ್ ಬಯಸ್ತಾರ ಅವರು ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ ಅವತ್ತಿಗೆ ಇವತ್ತು ರಿಟರ್ನ್ಸ್ ಏನ್ ಬಯಸ್ತಾ ಇದಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅದನ್ನ ನೋಡಿದಾಗ ಅದ್ರ ಸೈಟ್ ವ್ಯಾಲ್ಯೂ ಬರುತ್ತೆ. ಬಿಲ್ಡಿಂಗ್ ವ್ಯಾಲ್ಯೂ ತುಂಬಾ ಹಳೇದಾಗಿದ್ರೆ ಅದು ಉಪಯೋಗ ಬರ್ತಾ ಇಲ್ಲ, ಯೂಸ್ ಮಾಡಕ್ ಆಗ್ತಾ ಇಲ್ಲ, ಸೊ ಅದು ಲೀಕೇಜ್ ಇದೆ, ಇಲ್ಲ ಮೆಟೀರಿಯಲ್ ಬಳಸಿರುವಂತದ್ದು ಅಷ್ಟು ಗುಣಮಟ್ಟದ್ದಲ್ಲ. ಸೊ ಅದರಿಂದ ಒಂದು ಸ್ಟೈಲು ಅಂದ್ರೆ ಬಿಲ್ಡಿಂಗ್ ನೋಡ್ಲಿಕ್ಕೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅಲ್ಲ ಅಟ್ಯಾಚ್ ಟಾಯ್ಲೆಟ್ಸ್ ಇರ್ಬೇಕಂತ ಬಯಸ್ತೀನಿ ಬೆಡ್ರೂಮ್ಸ್ಗೆ. ಇವತ್ತು ಅಟ್ಯಾಚ್ ಟಾಯ್ಲೆಟ್ ಇರೋದಿಲ್ಲ, ಒಂದೇ ಟಾಯ್ಲೆಟ್ ಇರುತ್ತೆ ಮನೆಯಲ್ಲಿ. ಸೊ ಈ ತರ ಎಲ್ಲ ಕಂಡೀಷನ್ಸ್ ಇಂದ ಕಂಫರ್ಟ್ ಲೆವೆಲ್ ಜಾಸ್ತಿ ಆಗೋದಿಲ್ಲ. ಟಾಯ್ಲೆಟ್ಸ್ ಬೆಡ್ರೂಮ್ ಅಟ್ಯಾಚ್ ಆಗಿದೆ ಅಂತ ಅಂದ್ರೆ ಲಕ್ಸುರಿ, ಎಲ್ಲಾರು ಕೂಡ ಲಕ್ಸುರಿ ಬಯಸ್ತಾರೆ ಇವತ್ತು. ಸೊ ಲಕ್ಸುರಿ ಇಲ್ಲ ಅಂತ ಅಂದಾಗ ಅದು ಕಂಫರ್ಟ್ ಲೆವೆಲ್ ಜಾಸ್ತಿ ಆಗಲ್ಲ. ಅದರಿಂದ ಅವನು ರೇಟ್ ಅಷ್ಟು ಕೊಡೋದಿಲ್ಲ, ಅವನು ಖುಷಿ ಇರೋದಿಲ್ಲ ಅವನಿಗೆ ರೇಟ್ ಕೊಡಕ್ಕೆ. ಯಾಕೆ ಅಂತಂದ್ರೆ ಅವನು ಟಾಯ್ಲೆಟ್ ಅಟ್ಯಾಚ್ ಟಾಯ್ಲೆಟ್ ಯಾವ ಬೆಡ್ರೂಮ್ಗೂ ಇಲ್ಲ, ಬರೀ ಜನರಲ್ ಟಾಯ್ಲೆಟ್ ಯೂಸ್ ಮಾಡ್ಬೇಕಂದಾಗ
ಅವನ್ಗೆ ವರ್ತ್ ಆಫ್ ದಿ ಪ್ರಾಪರ್ಟಿ ನೋಡಕ್ ಚೆನ್ನಾಗಿದ್ರು ಸಹಿತ ಎಲಿವೇಶನ್ ಚೆನ್ನಾಗಿದೆ ಅಂದ್ರೂ ಕೂಡ ಒಪ್ಪಲ್ಲ ಅವನು ದುಡ್ಡು ಕೊಡಕ್ಕೆ. ಯಾಕೆಂದ್ರೆ ನನಗೆ ಉಪಯೋಗ ಬರಲ್ವಲ್ಲ, ನನಗೆ ಎಲ್ಲ ಟಾಯ್ಲೆಟ್ಸ್ ಅಟ್ಯಾಚ್ ಇರ್ಬೇಕು ಅಂತ ನಾವು. ಸೊ ಈ ಕಾರಣಕ್ಕಾಗಿ ವ್ಯಾಲ್ಯೂನ ಮಾಡುವಾಗ ನಾವು ಅದನ್ನ ನೋಡ್ಕೋಬೇಕಾಗುತ್ತೆ. ಬಟ್ 10 ವರ್ಷ ಹಿಂದೆ ಕಟ್ಟಿದ್ರು ಇವತ್ತಿಗೆ ದುಡ್ಡು ಎಷ್ಟು ಖರ್ಚಾಗುತ್ತೆ ಕನ್ಸ್ಟ್ರಕ್ಟ್ ಮಾಡಕ್ಕೆ ಅನ್ನೋದನ್ನ ಲೆಕ್ಕ ಮಾಡ್ಕೊಂಡು 10 ವರ್ಷದಿಂದ ಎಷ್ಟು ಡಿಪ್ರಿಸಿಯೇಷನ್ ಎಷ್ಟನ್ನ ಕಳಿಬೇಕು, 10 ವರ್ಷದ ಹಿಂದೆ ಕಟ್ಟಿರೋದ್ರಿಂದ ಎಷ್ಟು ಹಣನ ಅದ್ರಲ್ಲಿ ಕಳಿಬೇಕು ಅಂತ ನೋಡ್ಕೋಬೇಕಾಗತ್ತೆ. ಅದರಿಂದ ಸೈಟು ಮತ್ತೆ ಮನೆಯದು ಬೆಲೆ ಎರಡೂ ಸೇರಿಸಿದ್ರೆ ಅದ್ರದ್ದು ಪ್ರಾಪರ್ಟಿ ವ್ಯಾಲ್ಯೂ ಬರ್ತದೆ.